ನಮಸ್ತೆ. ಇವತ್ತಿನ ಸೆಷನ್ ನಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದೆ ಅದನ್ನ ಕಂಟಿನ್ಯೂಷನ್ ಮಾಡೋಣ. ಸೊ ನಾನು ಹೇಳಿದೆ ಇವತ್ತು ವಾಲ್ಯೂಮ್ ನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ ಅಂತ. ವಾಲ್ಯೂಮ್ ಆಫ್ ವಾಟ್? ವಾಲ್ಯೂಮ್ ಆಫ್ ದ ಡಿಫರೆಂಟ್ ಸಾಲಿಡ್ ಫಿಗರ್ಸ್, ದಟ್ ಇಸ್ ಬೌಂಡ್ ಕಾಂಬಿನೇಷನ್ ಆಫ್ ಟೂ ಡಿಫರೆಂಟ್ ಫಿಗರ್ಸ್. ಓಕೆ, ಅದರಲ್ಲಿ ಸುಮಾರು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದೀನಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಇವತ್ತು ಏನ್ ಮಾಡ್ತಾ ಇದೀನಿ? ಸೊ ನೆಕ್ಸ್ಟ್ ಪ್ರಾಬ್ಲಮ್, ದಟ್ ಈಸ್ ಥರ್ಡ್ ಪ್ರಾಬ್ಲಮ್ ಆಫ್ exercise number. Okay, so third problem solve ಮಾಡ್ತಾ ಇದೀನಿ. ಅದನ್ನ ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನಿದೆ. ಎ ಗುಲಾಬ್ ಜಾಮೂನ್ contains sugar syrup up to about 30% of its volume. Find approximately how much syrup would be found in 45 gulab jamuns, each shaped like a cylinder with two hemispherical ends, length 5 cm and diameter. ಸೊ ಇದ್ರ ಕೊಟ್ಟಿದ್ದಾರೆ. ಸೊ ಒಂದೇನು ಕೊಟ್ಟಿದ್ದಾರೆ? ಒಂದು ಕಂಟೈನರ್ ಕೊಟ್ಟಿದ್ದಾರೆ, ಅದರಲ್ಲೆಲ್ಲ ಫುಲ್ ಜಾಮೂನ್ ಇದೆ ಅಂತೆ. ಎಷ್ಟು ಜಾಮೂನ್ ಇದೆ ಅಂತೆ? 45 ಜಾಮೂನ್ಸ್ ಇದೆ ಅಂತೆ. ಓಕೆ, ಸೇಮ್ ಶೇಪ್ ಇದೆ. ನಾನು ಹೇಗೋ ಬರ್ದಿದ್ದೀನಿ. ಸೊ ಸೇಮ್ ಶೇಪ್ ಅಲ್ಲಿ ಇದೆ ಜಾಮೂನ್ಸ್. ಓಕೆ, ಸೊ ಈಚ್ ಈಸ್ ಹ್ಯಾವಿಂಗ್ ಅ ಸಿಲಿಂಡ್ರಿಕಲ್ ಶೇಪ್. ಸಿಲಿಂಡ್ರಿಕಲ್ ಶೇಪ್ ಅಂದ್ರೆ ಈ ತರ ಸಿಲಿಂಡರ್ ಶೇಪ್, ಈ ತರ ಶೇಪ್ ಅಲ್ಲಿ ಇದೆ ಜಾಮೂನ್. ಓಕೆನಾ? ಸೊ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಜಾಮೂನ್ ಇದೆ. ಸೊ ಅದಕ್ಕೆ ಏನ್ ಕೊಟ್ಟಿದ್ದಾರೆ? ಒಂದೊಂದು ಜಾಮೂನಿನ ಸೈಜ್ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು ಇವಾಗ? ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಡೈಮೆನ್ಷನ್ಸ್ ಮೀಟ್ ವಾಟ್? ರೇಡಿಯಸ್, ಹೈಟ್, ಲೆಂತ್ ಏನಿರುತ್ತಲ್ಲ ಅದನ್ನ ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಸಿಲಿಂಡ್ರಿಕಲ್ ಶೇಪ್ ಅಂದ್ರೆ ಹೀಗಿದೆ. ಓಕೆ, ಸೊ ಇಟ್ ಈಸ್ ಹ್ಯಾವಿಂಗ್ ಈಚ್ ಶೇಪ್ ಲೈಕ್ ಅ ಸಿಲಿಂಡರ್ ವಿತ್ 2 ಹೆಮಿಸ್ಫೆರಿಕಲ್ ಎಂಡ್ಸ್. ನೋಡಿ, 2 ಹೆಮಿಸ್ಫೆರಿಕಲ್ ಎಂಡ್. ಈ ತರದ್ದು ನಾವು ಆಲ್ರೆಡಿ ಸರ್ಫೇಸ್ ಏರಿಯಾದಲ್ಲಿ ಟ್ಯಾಬ್ಲೆಟ್ ಪ್ರಾಬ್ಲಮ್ ಕ್ಯಾಪ್ಸುಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಷ್ಟೊತ್ತಿಗೆ ಮಾಡಿದ್ವಲ್ವಾ? ಸೇಮ್ ಅದೇ ತರ ಇದೆ ಇಲ್ಲಿ. ಸೊ ಟೋಟಲ್ ಲೆಂತ್ ಆಫ್ ವಾಟ್? ಟೋಟಲ್ ಲೆಂತ್ ಆಫ್ ಸಿಲಿಂಡರ್ ವಿತ್ 2 ಹೆಮಿಸ್ಫೆರಿಕಲ್ ಎಂಡ್ ವಿತ್ ಲೆಂತ್ to 5 cm and diameter to 2.8 cm. So it is ಹೋಲ್ ಲೆಂತ್ ಇದೆಲ್ಲ, ಇದಿಷ್ಟು ಹೋಲ್ ಲೆಂತ್ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇದು ಡಯಾಮೀಟರ್ ಅಂತಂದ್ರೆ ಇಷ್ಟ ಲೆಂತ್ ಅಲ್ವಾ? ಇದು ಡಯಾಮೀಟರ್ ಅಲ್ವಾ? ಇದಿಸ್ ಡಯಾಮೀಟರ್. ಓಕೆ, ದಿಸ್ ಲೆಂತ್ ಇಸ್ ಹೌ ಮಚ್ ಹೆಮಿಸ್ಫೆರಿಕಲ್? ಇದು ಅದೆಷ್ಟಿದೆ ಗೊತ್ತಾ? ಇದಿಷ್ಟು ಎಷ್ಟಿದೆ? 2.8 ಸೆಂಟಿಮೀಟರ್ ಇದೆ. ಓಕೆ, ಸೊ 2.8 ಸೆಂಟಿಮೀಟರ್ ಇದೆ. ಇದ್ರ ರೇಡಿಯಸ್ ತಗೊಂಡು ಎಷ್ಟಾಗುತ್ತೆ? ಡಯಾಮೀಟರ್ ರೇಡಿಯಸ್ ಇಸ್ ಈಕ್ವಲ್ ಟು ಡಯಾಮೀಟರ್ ಡಿವೈಡೆಡ್ ಬೈ 2. ಓಕೆನಾ? ಸೊ ನೌ ವಾಟ್ ಇಸ್ ದಿಸ್? ನೆಕ್ಸ್ಟ್ ಒನ್ ಇಸ್ ರೇಡಿಯಸ್ ಇಸ್ ಈಕ್ವಲ್ ಟು ಡಯಾಮೀಟರ್ ಬೈ 2. ಇವಾಗ ಏನ್ ಮಾಡ್ಬೇಕು? ಲೆಂತ್ ಆಫ್ ದ ಸಿಲಿಂಡರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಸೊ ಲೆಂತ್ ಆಫ್ ದ ಹೋಲ್ ಜಾಮೂನ್ ಇಸ್ 5 ಸೆಂಟಿಮೀಟರ್, ಬಟ್ ವಾಟ್ ವಿ ವಾಂಟ್ ಲೆಂತ್ ಆಫ್ ದ ದಿಸ್ ಲೆಂತ್. ಇದಿಷ್ಟೇ ಬೇಕು ನಮ್ಗೆ ಇವಾಗ, ಹೌದಲ್ವಾ? ಇಷ್ಟು ಬೇಕು. ಅಂದ್ರೆ ಏನಾಯ್ತು? ಸೊ ದಿಸ್ ಲೆಂತ್ ಅಂತಂದ್ರೆ ಏನ್ ಮಾಡ್ಬೇಕು ಇವಾಗ? ಈ ಕಡೆ ಎರಡು ರೇಡಿಯಸ್ ಇದೆಲ್ಲ, ಹೆಮಿಸ್ಫಿಯರ್ ಇದೆ. ಹೆಮಿಸ್ಫಿಯರ್ ರೇಡಿಯಸ್ d/2 ಇದೆಲ್ಲ, ಇಸ್ 2.8/2 ಅಂದ್ರೆ ಎಷ್ಟಾಯ್ತು? 1.4. ಕರೆಕ್ಟಾ? 1.4 ಇದೆ. ಸೊ 1.4 ನ ತಗೊಂಡು ಇದನ್ನೇನ್ ಮಾಡೋಣ? 1.4 ಸೆಂಟಿಮೀಟರ್ ಇಷ್ಟಿದೆ ರೇಡಿಯಸ್. ಓಕೆ, ಇಲ್ಲೂ 1.4, ಇಲ್ಲೂ 1.4. ಸೊ ಅವಾಗ ಏನ್ ಮಾಡ್ಬೇಕು? 5 ಇಂದ ಎರಡು ಕಡೆಯಿಂದ 1.4 ಅನ್ನ ಮೈನಸ್ ಮಾಡಬೇಕು, ಹೌದಲ್ವಾ? ಸೊ ಇಲ್ಲೂ 1.4, ಇಲ್ಲೂ 1.4. 1.4 is 2.8. ಸೊ ದಟ್ ಇಫ್ ಯು ಸಬ್ಟ್ರಾಕ್ಟ್ ಲೈಕ್ ದಿಸ್, and 5 minus 2.8 ಎಷ್ಟು ಬಂತು? 5 ಅಲ್ಲಿ 2.8 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 4.2 ಬರುತ್ತೆ, ಹೌದಲ್ವಾ? ಸೊ 4.2 ಸೆಂಟಿಮೀಟರ್ is what? 4.2 is 3 point. So 3.2 centimeter is what? 3 centimeter is the length of what? Length of the cylinder. Now ಇವಾಗ ಎರಡರದ್ದು ವಾಲ್ಯೂಮ್ ಹಾಕ್ಬೇಕು. ಯಾರದು? ಇದ್ರದ್ದು. The total volume of a jamun is equal to 2 into volume of a hemisphere and 1 volume of the cylinder also. ಹಾಕೋಣ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಫಾರ್ಮುಲಾ ಎಲ್ಲ ಹೇಳಿದೀನಲ್ವಾ? So you know the volume cylinder ಎಲ್ಲದು ಗೊತ್ತಿದೆ ನಿಮ್ಗೆ, ಹೌದಾ? So volume of the cylinder is, write down, total volume of jamun is equal to 2 into volume of hemisphere, correct? Plus addition ಇದೆ, ಎರಡು ಆಡ್ ಮಾಡ್ತಾ ಇದೀವಿ ಯಾಕಂದ್ರೆ ದೊಡ್ಡದಿದೆ. ಸೊ ಇದೇನಿದೆ? ಸಿಲಿಂಡರ್, ವಾಲ್ಯೂಮ್ ಆಫ್ ಸಿಲಿಂಡರ್. And ಮಾಡೋಣ. 2 into volume of hemisphere is what? 2/3 pi r cube, correct? So plus volume of the cylinder is how much? So it is pi r square h. This is the volume of the cylinder. ಇದೆರಡನ್ನ ಏನ್ ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಮತ್ತೆ ಹೇಳ್ತಾ ಇದೀನಿ ನಾನು. ಏನ್ ಮಾಡ್ಬೇಕಂತಂದ್ರೆ ಇದರಲ್ಲಿ no need to
substitute first only. So take the common of this one. So it is 4 by 3 pi r cube ಅಲ್ಲಿ pi r square ಅನ್ನ ಕಾಮನ್ ತಗೋಬಹುದು. ರಿಮೈನಿಂಗ್ ಏನ್ is 4 by 3 into r plus h. ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ r is equal to how much? R is equal to 2.8 divided by 2, that is 1.4 centimeter. Okay, h is how much? H is height, that is equal to minus ಮಾಡಿದೀವಿ ನಾವು, that is 2.8 ನ 5 ಇಂದ 2.8 ಮೈನಸ್ ಮಾಡಿದಕ್ಕೆ ನಮಗೆ ಎಷ್ಟು ಬಂತು? 3.2 centimeter ಬಂದಿದೆ. ಕರೆಕ್ಟಾ? ಸೊ ಸಾರಿ 2.8 ಮೈನಸ್ ಮಾಡಿರೋದಲ್ವಾ? 2.2. So it is 2. So 5 ಅಲ್ಲಿ ಎಷ್ಟು ಮೈನಸ್ ಮಾಡಿದ್ವಿ? 2.8 ಅನ್ನ ಮೈನಸ್ ಮಾಡಿದ್ರಿಂದ ಎಷ್ಟು ಬಂತು? 2.2 ಸೆಂಟಿಮೀಟರ್ ಬಂದಿದೆ, ನಾಟ್ 3.2. It is 2.2 ಸೆಂಟಿಮೀಟರ್. ಓಕೆ, ಸೊ ನಾವೇನ್ ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ ಎಲ್ಲದನ್ನ ಇವಾಗ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ? h is equal to 2.2 ಸೆಂಟಿಮೀಟರ್. ಸೊ ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಪೈಗೆ 22/7 ಹಾಕಿ, r ಸ್ಕ್ವೇರ್ ಗೆ 1.4 into 1.4 ಹಾಕಿ, ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಇಸ್ 4/3 ಹಂಗೆ ಇರಲಿ, it is 1.4 ಹಾಕಿ ಪ್ಲಸ್ h is how much? 2. ಸೊ ಎಲ್ಲದನ್ನು ನೀವು ಸಬ್ಸ್ಟಿಟ್ಯೂಟ್ 7 1s 7 2s ಅಂದ್ರೆ 14 ಅಂತಂದ್ರೆ ಎಷ್ಟು? 0.2 ನಲ್ಲಿ ಹೋಗುತ್ತೆ. ಸೊ 22 into 0.2 ಇದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೀರಿ. ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ವಾಟ್? ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಕ್ಯೂಬ್. ಓಕೆ, ಕ್ಯೂಬಿಕ್ ಸೆಂಟಿಮೀಟರ್ ಅಲ್ಲಿ ಆನ್ಸರ್ ಇರುತ್ತೆ. ಓಕೆ, ನಾನು ಹೇಳ್ತಾ ಇರೋದು ನೀವೇ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೀಬೇಕು. ಓಕೆ, ಇದೇನಿದೆ ಇಲ್ಲಿ? ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್ ಇದೆ, ಸೊ ಡಿವಿಷನ್ ಇದೆ, ಅಷ್ಟೇ ಇರೋದು. ತುಂಬಾನೇ ಸಿಂಪಲ್. ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಅಷ್ಟೇ. ಓಕೆ, ಸೊ ಈಸಿಯಾಗಿ ಮಾಡ್ಬಿಡ್ಬೋದು. ನೆಕ್ಸ್ಟ್ ಏನ್ ಮಾಡೋಣ? ಇಷ್ಟೇ ಮುಗಿಯಿಲ್ಲ, ಪ್ರಾಬ್ಲಮ್ ಇನ್ನೂ ಇದೆ. ಸೊ ಏನ್ ಕೊಟ್ಟಿದ್ದಾರೆ ಇವಾಗ? ವಾಲ್ಯೂಮ್ ಆಫ್ 1 ಸಿಲಿಂಡರ್ ಸಿಕ್ತು. ಓಕೆ, ವಾಲ್ಯೂಮ್ ಆಫ್ 1 ಸಿಲಿಂಡರ್, ವಾಲ್ಯೂಮ್ ಆಫ್ 1 ಜಾಮೂನ್. ಓಕೆ, ವಾಲ್ಯೂಮ್ ಆಫ್ 1 ಜಾಮೂನ್ ಸಿಕ್ತು. ಆ ತರದ ಎಷ್ಟಿದೆ ಅಂತೆ ಜಾಮೂನು? 45 ಇದೆ ಅಂತೆ. ಅಂದ್ರೆ ಏನಾಯ್ತು? ವಾಲ್ಯೂಮ್ ಆಫ್ 1 ಜಾಮೂನ್ ಇಸ್ ಈಕ್ವಲ್ ಟು ಏನ್ ಬರೆಯೋಣ? V ಅಂತ ಬರೆಯೋಣ. ಓಕೆ, ಅವಾಗ ಏನ್ ಬರೆಯೋಣ? V into 45. This is what? This is the total volume of what? Total volume of 45 ಜಾಮೂನ್ಸ್. ಓಕೆ, 45 ಜಾಮೂನ್ಸಿಗೂ ಸಿಕ್ಕಿದೆ ನಮಗೆ. V into 45 ಜಾಮೂನ್ಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಏನ್ ಕೇಳಿದ್ರೆ 30% ಇದೆಲ್ಲ, 30% ಆಫ್ ಏನಿದೆ ಅದು ಶುಗರ್ ಸಿರಪ್ ಇದೆ ಅಂತೆ. ಅಂದ್ರೆ 30% ಅಂದ್ರೆ ಗೊತ್ತಿದೆ ಅಲ್ವಾ ನಿಮ್ಗೆ? ಶೇಕಡ ಅಂತ ಹೇಳ್ತಾರಲ್ಲ. ಪರ್ಸೆಂಟ್ ಅಂದ್ರೆ 30 divided by 100 into how much? We don't know the value of V. ನೀವು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಅವಾಗ ಬರುತ್ತೆ into 45. ಇಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಏನ್ ಆನ್ಸರ್ ಬೇಕಿರೋದು? ಇವಾಗ ಕೇಳಿರೋದೇನು ಇವಾಗ? ಫೈಂಡ್ ಅಪ್ರಾಕ್ಸಿಮೇಟ್ಲಿ ಹೌ ಮಚ್ ಸಿರಪ್ ವುಡ್ ಬಿ ಫೌಂಡ್. ಸೊ ಇದ್ರಷ್ಟು ಒಳಗೆ ಜಾಮೂನ್ ಒಳಗು ಎಷ್ಟು ಇದಿರುತ್ತೆ, ಏನು ಶುಗರ್ ಸಿರಪ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಇಷ್ಟನ್ನ ಮಾಡಿದ್ರೆ ನೀವು ಫಸ್ಟ್ ವಾಲ್ಯೂಮ್ ಆಫ್ 1 ಜಾಮೂನ್ ತಗೋಬೇಕು, ಆಮೇಲೆ ನೆಕ್ಸ್ಟ್ ವಾಲ್ಯೂಮ್ ಆಫ್ ದ 45 ಜಾಮೂನ್ಸ್ ತಗೋಬೇಕು. ಅದನ್ನ 30% ಆಫ್ ದಿಸ್ ಒನ್ ಶುಗರ್ ಸಿರಪ್ ಇರೋದ್ರಿಂದ, ಸೊ 30% is 30/100 ಮಾಡಿ ಇಂಟು ವಾಲ್ಯೂಮ್ ಮಾಡಿ ಇಂಟು 45 ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? ಸೊ ದಟ್ ಈಸ್ ದ ಆನ್ಸರ್ ಇನ್ ಟರ್ಮ್ಸ್ ಆಫ್ volume. You have to calculate the how much syrup would be formed. Okay, it is also in terms of syrup is in terms of centimeter cube only. Okay, ಸೊ ಈ ತರ ಸಿಂಪಲ್ ಆಗಿರೋಂತ ಪ್ರಾಬ್ಲಮ್ ಇದು. ಬಟ್ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ ಹೇಗ್ ಮಾಡ್ಬೇಕಂತ. ಸೊ 45 ಜಾಮೂನಿಗೆ ಒಂದೊಂದು ಜಾಮೂನಿಗೆ ಮಲ್ಟಿಪ್ಲೈ ಮಾಡ್ಬೇಕು ವಾಲ್ಯೂಮ್ ನ. ನೆಕ್ಸ್ಟ್ 30% ಅಂತ ಅವ್ರು ಕೊಟ್ಟರಿಂದ 30% ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಂತ ನೆಸಿಟಿ ಇಲ್ಲ. 30% ಜೊತೆಗೆ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. 30% ಅಂದ್ರೆ 30 divided by 100. ಓಕೆ, 30% ಶೇಕಡ ಅಂತಂದ್ರೆ ಹೀಗೆ ಬರೀತಾರೆ. ಕರೆಕ್ಟ್ ಅಲ್ವಾ? ಸೊ ಈ ತರ ಸಾಲ್ವ್ ಮಾಡ್ಲಿಕ್ಕೆ ನೆಕ್ಸ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಆನ್ಸರ್ ನ ನೀವು ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಆನ್ಸರ್ ಬರೆದು ನಂಗೆ ಹೇಳಿ. ಓಕೆನಾ? ಓಕೆ, ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಇಸ್ ಸೊ ಇಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅಷ್ಟೇ ಇರೋದ್ರಿಂದ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಇಷ್ಟೇ ಇರೋದು. ಸೊ ಹೆಚ್ಚಿಗೆ ಏನು ದೊಡ್ಡ ವಿಷಯ ಇಲ್ವೇ ಇಲ್ಲ ಇದ್ರಲ್ಲಿ. ಓಕೆ, ಅರ್ಥ ಮಾಡ್ಕೋಬೇಕು ಹೇಗಿದೆ ಅಂತ ಪ್ರಾಬ್ಲಮ್ಸ್, ಆಮೇಲೆ ಡಯಾಗ್ರಾಮ್ ಬರ್ದು ಅದಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಅಲ್ಲಿ ಹೋಗೋಣ ಇವಾಗ. ನೆಕ್ಸ್ಟ್ ಕ್ವಶನ್ ಇಸ್ 4th ಕ್ವಶನ್. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಸೊ 4th ಕ್ವಶನ್ ಇಸ್ ವಾಟ್? ಎ ಪೆನ್ ಸ್ಟ್ಯಾಂಡ್ ಮೇಡ್ ಅಪ್ ಆಫ್ ವುಡ್. ಇಟ್ ಈಸ್ ಇನ್ ದ ಶೇಪ್ ಆಫ್ ಅ ಕ್ಯೂಬಾಯ್ಡ್ ವಿತ್ 4 conical depressions in the whole. Dimensions of cuboid are like this. Radius of each depression is this, and find the volume of a wood in a ಎಂಟೈರ್ ಸ್ಟ್ಯಾಂಡ್. ಸೊ ವಾಲ್ಯೂಮ್ ಆಫ್ ವುಡ್ ಏನ್ ಕೊಟ್ಟಿದಾರಂತೆ? ಪೆನ್ ಸ್ಟ್ಯಾಂಡ್ ಕೊಟ್ಟಿದಾರಂತೆ. ಈ ಪೆನ್ ಸ್ಟ್ಯಾಂಡ್ ಒಳಗಡೆ 4 ಪೆನ್ ಅಥವಾ ಪೆನ್ಸಿಲ್ ಸ್ಟ್ಯಾಂಡ್ ಆಯ್ತು, ಪೆನ್ ಸ್ಟ್ಯಾಂಡ್. 4 ಪೆನ್ ಇಡೋಷ್ಟು ಜಾಗ ಮಾಡ್ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟು ಜಾಗ ಇದೆ. ಓಕೆ, ಸೊ 3 ಇದೆ, 4 ಮಾಡೋಣ.
ಸೊ ಇಲ್ಲಿ ಏನ್ ಮಾಡ್ಬೇಕು ಇವಾಗ, ಇದಿಷ್ಟು ಜಾಗ ಇದೆಲ್ಲ, ಇದಿಷ್ಟು ಕ್ಯೂಬಾಯ್ಡ್ ಅಂದ್ರೆ ಗೊತ್ತಲ್ವಾ, ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಇಸ್ ವಾಟ್, ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಹೋಲ್ ಇದು ವುಡ್, ಓಕೆ, ವುಡ್ ಅಲ್ಲಿ ಮಾಡಿರೋದು, ಮರದಲ್ಲಿ ಮಾಡಿದಾರಂತ ಇದನ್ನ. ಸೊ ಇದಿಷ್ಟು ನಾವ್ ಹೇಗ್ ಮಾಡ್ಬೇಕು, ಫಸ್ಟ್ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ತಗೋಬೇಕು. ತಗೊಂಡಾಮೇಲೆ ಅವ್ರು ಕೊಟ್ಟಿದ್ದಾರೆ ಲೆಂತ್ ಬ್ರೆಡ್ತ್ ಹೈಟ್ ಎಲ್ಲದೂ ಕೊಟ್ಬಿಟ್ಟಿದ್ದಾರೆ ಕ್ಯೂಬಾಯ್ಡ್ ಇಂದು. ನೆಕ್ಸ್ಟ್ ಏನ್ ಮಾಡಿದ್ದಾರೆ, 4 ಪೆನ್ ಇಡೋಂಗೆ ಜಾಗ ಮಾಡ್ಕೊಟ್ಟಿದ್ದಾರೆ. ಓಕೆ, 4 ಪೆನ್ ಇಡಕ್ ಜಾಗ ಮಾಡ್ಕೊಟ್ಟಿದ್ದಾರೆ. ಪೆನ್ನಿನ ಮೂತಿ ಹೆಂಗಿರುತ್ತೆ ಹೇಳಿ ನೋಡೋಣ. ಪೆನ್ನಿನ ಮೂತಿ ಯಾವುದು ಕೋನಿಕಲ್ ಶೇಪ್ ಅಲ್ಲಿ ಇರುತ್ತೆ, ಹೌದಲ್ವಾ, ಕೋನಿಕಲ್ ಶೇಪ್ ಅಲ್ಲಿ ಇದೆ. ಹಂಗಾಗಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ, ಇದನ್ನೆಲ್ಲ ನೋ ನೀಡ್ ಟು ಕ್ಯಾಲ್ಕುಲೇಟ್, ಇದಿಷ್ಟೇ ಕ್ಯಾಲ್ಕುಲೇಟ್ ಮಾಡಕ್ಕಿರೋದು ನಾವು. ಓಕೆ, ಪೆನ್ ಇಟ್ಟಾದ್ಮೇಲೆ ನೆಕ್ಸ್ಟ್ ಪೆನ್ ತೆಗೆದ್ಮೇಲೆ ಏನಾಗಿರುತ್ತೆ, ಅದು ಶೇಪ್ ಹೆಂಗಿರುತ್ತೆ ಪೆನ್ ತೆಗೆದ್ಮೇಲೆ, ಇಲ್ಲಿ ಹೀಗೆ. ಸೊ ದಿಸ್ ಇಸ್ 1 2 3 4, ಹೌದಾ. ಸೊ ಈ ತರ ಶೇಪ್ ಅಲ್ಲಿ ಇದೇನಾಗಿದೆ, ಒಂದು ಜಾಗ ಇದೊಂದು ಇದಿದೆ, ಏನಿದೆ, ಒಂದು ವುಡನ್ ಸ್ಟ್ಯಾಂಡ್ ಇದೆ, ಮರದ ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡಿನ ಟೋಟಲ್ ವಾಲ್ಯೂಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು, ಅರ್ಥ ಆಗ್ತಿದೆ ಅಲ್ವಾ. ಸೊ ಟೋಟಲ್ ಕ್ಯೂಬಾಯ್ಡ್ ಇಂದು ಫಸ್ಟ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದ್ರಲ್ಲಿ ಏನ್ ಮೈನಸ್ ಮಾಡ್ಬೇಕು, ಕೋನಿನ 4 ಕೋನ್, 4 ಕೋನಿನ ಜಾಗನ ಮೈನಸ್ ಮಾಡ್ಬೇಕು. ವಾಲ್ಯೂಮ್ ಆಫ್ 4 cones you have to subtract. Okay na? So it is total volume of cuboid. Total volume of cuboid minus 4 into volume of cone. Okay. ಅವ್ರು ಏನ್ ಕೊಟ್ಟಿದ್ದಾರೆ, all the dimensions they have given. Okay. L is equal to how much? L is equal to, so 15, 10 and 3.5. 15 into 10 into 3.5 ಎಲ್ಲದು ಸೆಂಟಿಮೀಟರ್ಸ್ ಅಲ್ಲಿ ಇದೆ. ಓಕೆ, ಇದು ಸೆಂಟಿಮೀಟರ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೆಪ್ತ್ is 1.4, radius of each of the dimensions is 0.5. R is also given. So ನಿಮಗೆ ವಾಲ್ಯೂಮ್ ಆಫ್ ದ ಇದಿಷ್ಟು ಇದು ಸಾಕು. ಅದಕ್ಕೆ ಕ್ಯೂಬಾಯ್ಡಿನ ವಾಲ್ಯೂಮ್ ತಗೊಳಕ್ಕೆ ಇಷ್ಟು ಡೈಮೆನ್ಷನ್ ಸಾಕು. ಕೋನಿನ ವಾಲ್ಯೂಮ್ ತಗೊಳಕ್ಕೆ ಏನ್ ಬೇಕು, ಕೋನಿನ ವಾಲ್ಯೂಮ್ ತಗೊಳಕ್ಕೆ ರೇಡಿಯಸ್ ಬೇಕು ಮತ್ತೆ ಹೈಟ್ ಡೆಪ್ತ್ ಅಂತ ಕೊಟ್ಟಿದ್ದಾರೆ ನೋಡಿ, ಎರಡು ಕೊಟ್ಬಿಟ್ಟಿದ್ದಾರೆ ಅವರು. ಸೊ ನಾವು ನೋಡಿಟ್ಟು ಕ್ಯಾಲ್ಕುಲೇಟ್, ನಾವು ಏನು ಕ್ಯಾಲ್ಕುಲೇಟ್ ಮಾಡುವಂತ ನೆಸೆಸಿಟಿ ಇಲ್ಲ. ಸೊ ಏನ್ ಕೊಟ್ಟಿದ್ದಾರೆ, R is how much? R is depression, the radius of 0.5, R is equal to 0.5 centimeter, and H is equal to how much? H is equal to 1.4 centimeter. ಫಸ್ಟ್ ಪ್ರಾಬ್ಲಮ್ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕು, ಈ ತರ ರಿಕ್ವೈರ್ಡ್ ಫಿಗರ್ ಅವ್ರು ಆಲ್ರೆಡಿ ಕೊಟ್ಟಿರೋ ಡಯಾಗ್ರಾಮ್, ನೋ ನೀಡ್. ಓಕೆ, ಡಯಾಗ್ರಾಮ್ ಕೊಡ್ಲಿಲ್ಲ ಅಂದ್ರೆ ಫಸ್ಟ್ ಡಯಾಗ್ರಾಮ್ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಬರ್ಕೋಬೇಕು, ಗಿವನ್. ಓಕೆ, ಗಿವನ್ ಬರ್ಕೋಬೇಕು. ಗಿವನ್ ಆದ್ಮೇಲೆ ಆಮೇಲೆ ಏನ್ ಹಾಕ್ಬೇಕು, ಫಾರ್ಮುಲಾ ಹಾಕ್ಬೇಕು. ಸೊ ಈ ಪಿಕ್ಚರ್ಗೆ ನೆಸೆಸರಿ ಫಾರ್ಮುಲಾ ಯಾವ್ದನ್ನ ಹಾಕ್ಬೋದು ಅಂತ ನೋಡ್ಬಿಟ್ಟು ಹಾಕ್ಬೇಕು ಇವಾಗ. ಸೊ ಟೋಟಲ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ವಾಟ್, ಟೋಟಲ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ L into B into H minus 4 into, so we know that volume of cone is 1/3 into pi r square H. ಹೌದಾ, 4 ಇದೆ, 4ಇಂದ ಇದನ್ನ ತೆಗಿಬೇಕು. ಸೊ ಏನಿದೆ ಇಲ್ಲಿ, R is equal to 0.5 ಸಬ್ಸ್ಟಿಟ್ಯೂಟ್ ಮಾಡಿ, H is equal to 1.4 centimeter ಸಬ್ಸ್ಟಿಟ್ಯೂಟ್ ಮಾಡಿ, L is how much, ಇದು 15 into 30 into 3.5, ಇದಿಷ್ಟನ್ನು ಸಹ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ಇವಾಗ ಏನ್ ಮಾಡೋಣ, ಎಲ್ಲದಕ್ಕೂ ಸಹ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಬರೆದ್ರೆ, ಪೈಗೆ 22/7 ಹಾಕಿ, R ಗೆ ಎಷ್ಟು ಹಾಕ್ಬೇಕು, R ಗೆ 0.5 ಹಾಕಿ, H ಗೆ 1.4 ಹಾಕ್ಬೇಕು, R ಗೆ 0.5 into 0.5 ಹಾಕ್ಬೇಕು, H ಗೆ 1.4 ಹಾಕ್ಬೇಕು. ಇಷ್ಟನ್ನು ಸಹ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಕ್ಯೂಬ್. ದಟ್ ಸಮ್ ವಾಲ್ಯೂಮ್, ಆನ್ಸರ್ ವಿಲ್ ಕಮ್, ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಸೊ ಫಸ್ಟ್ ಮಲ್ಟಿಪ್ಲೈ ಮಾಡಿ, ಅದರಲ್ಲಿ ಮೈನಸ್ ಮಾಡಿ ಇಷ್ಟನ್ನ, ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿ, ಎರಡನ್ನು ಸಪರೇಟ್ ಆಗಿ ಮಲ್ಟಿಪ್ಲೈ ಮಾಡಿ, ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಎರಡನ್ನು ಸಪರೇಟ್ ಆಗಿ ಮಲ್ಟಿಪ್ಲೈ ಮಾಡಿ, ಆಮೇಲೆ ಆನ್ಸರ್ನ ಬರೀತೀರಾ ಅಲ್ವಾ. ಸೊ ಇಷ್ಟು ಕೆಲಸ ನೀವು ಮಾಡ್ಬೇಕು, ಇದು ಹೋಮ್ ವರ್ಕ್ ನಿಮಗೆ. ಓಕೆ, ಸೊ ಸಾಲ್ವ್ ಮಾಡಿ ನಂಗೆ ತೋರಿಸ್ಬೇಕು. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂಮೆರಿಕಲ್ಸ್. ನೆಕ್ಸ್ಟ್ ಇಸ್ ಸೊ ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಸೊ ಎಲ್ಲದನ್ನೂ ಸಹ ಸಿಂಪಲ್ ಆಗೇ ಇದೆ ಇದರಲ್ಲಿ. ಮತ್ತೆ ಹೇಳ್ತಾ ಇದೀನಿ, ವಾಲ್ಯೂಮ್ ಪ್ರಾಬ್ಲಮ್ಸ್ ಆಗಲಿ, ಸರ್ಫೇಸ್ ವೈರ್ ಆಗಲಿ ಸಿಂಪಲ್ ಆಗಿದೆ. ಬಟ್ ಏನ್ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಳಿ. ಸೊ ಯಾವ್ದಕ್ಕೆ ಆಡ್ ಮಾಡ್ಬೇಕು, ಯಾವ್ದಕ್ಕೆ ಸಬ್ಟ್ರಾಕ್ಟ್ ಮಾಡ್ಬೇಕಂತ. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ 6th one. ಓಕೆ, 6th, ಇದಕ್ಕೆ ಯಾವ್ದೇ ತರ ಡಯಾಗ್ರಾಮ್ ಕೊಟ್ಟಿಲ್ಲ ಅವರು. ನಾವೀಗ ಅರ್ಥ ಮಾಡ್ಕೊಂಡು ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಂತ ಅರ್ಥ ಮಾಡ್ಕೊಂಡು ನಾವೀಗ ಹಾಕೋಣ ಅದಕ್ಕೆ ಡಯಾಗ್ರಾಮ್ ನ. ಓಕೆ, a solid iron pole consists of a cylinder of height 220 centimeter and base diameter 24 centimeter, which is surmounted, ಮತ್ತೆ ವರ್ಡ್ ಬರ್ತವೆ, surmounted ಅಂದ್ರೆ ಒಂದ್ರ ಮೇಲೆ ಒಂದಿಟ್ಟಿದ್ದಾರೆ ಅಂತ, by another cylinder of height 60 centimeter and radius 8 centimeter. Find the mass of the pole given that
1 centimeter cube of iron has approximately 8 gram of mass. Okay, so pi ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಪೈ ನ 3.14 ಅಂತ ಯೂಸ್ ಮಾಡ್ಬೇಕಂತೆ, 22/7 ಅಂತ ಯೂಸ್ ಮಾಡಿದ್ರು, ಅಷ್ಟೇ ಆನ್ಸರ್ ಬರುತ್ತೆ. ಬಟ್ ಅವ್ರು ಹೇಳೋದು ಆತರ ಹೇಳಿದ್ರು, ಹಂಗಾಗಿ ಅದನ್ನೇ ಯೂಸ್ ಮಾಡೋಣ. ಸೊ ಈಗ ಫಸ್ಟ್ ಅದಕ್ಕಿಂತ ಮುಂಚೆ ಏನು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಓಕೆ, ಸೊ ಒಂದು ಪೋಲ್ ಇದೆ. ಓಕೆ, ಸೊ ಏನಿದೆ, ಸಾಲಿಡ್ ಐರನ್ ಪೋಲ್. ಪೋಲ್ ಅಂದ್ರೆ ಕಂಬ, ಒಂದು ದೊಡ್ಡ ಕಂಬ ಇದೆ ಅಂತ, ಐರನ್ ಪೋಲ್ ಗಟ್ಮುಟ್ಟಾಗಿದೆ ಇದೆ. ಓಕೆ, ಸೊ ಇದಕ್ಕೆ ಏನ್ ಮಾಡಿದರೆ, ಒಂದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ. ಸಿಲಿಂಡರ್ ಹಿಂಗೆ ಇರುತ್ತಲ್ವಾ, ಈ ಶೇಪ್ ಅಲ್ಲಿ ಇದೆ. ಅದ್ರ ಮೇಲ್ಗಡೆ ಇನ್ನೊಂದು ಏನ್ ಮಾಡಿದ್ದಾರೆ, ಸಿಲಿಂಡರ್ ಹೈಟ್ ಆಫ್ ದಿಸ್ ವಿಚ್ ಇಸ್ ಸರ್ಮೌಂಟೆಡ್ ಬೈ ಅನದರ್ ಸಿಲಿಂಡರ್ ಆಫ್ ಹೈಟ್. ಎರಡರದ್ದು ಹೈಟ್ ಕೊಟ್ಟಿದ್ದಾರೆ. ಇನ್ನೊಂದು ಸಿಲಿಂಡರ್ ಇದೆ ಅಂತೆ, ಚಿಕ್ಕದಾಗ ದೊಡ್ಡದಾಗ ಗೊತ್ತಿಲ್ಲ, ಯಾಕಂದ್ರೆ ಡಯಾಮೀಟರ್ ನೋಡಿದಾಗ ಇದು ಚಿಕ್ಕದಂತ ಅನ್ಸ್ತು, ಹಾಗಾಗಿ ನಾನು ಹಿಂಗೆ ಬರ್ತೀನಿ. ಸೊ ಡಯಾಮೀಟರ್ ಆಫ್ ದ ಬಿಗರ್ ಇದ್ರದ್ದು ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, ಇದ್ರದ್ದು ಡಯಾಮೀಟರ್ 24 centimeter. Okay, so height is how much, which is height is 220 meter. This is 220 meter. Next is what, next is this, either height is 60 centimeter. Next is, and radius is 8 centimeter. ಇದು ನೋಡಿ, ಇಲ್ಲಿ diameter ಕೊಟ್ಟಿದ್ದಾರೆ, ಇದು radius ಕೊಟ್ಟಿದ್ದಾರೆ, ಇದು 8 centimeter. Okay, so R is equal to 8 centimeter of small pole. Okay, and H is equal to, ಇದನ್ನ H1 ಅಂತ ಬರೆಯೋಣ. Okay, H1 is equal to 60 centimeter. ಯಾಕಂದ್ರೆ ಎರಡು ಸಿಲಿಂಡರ್ ಆಗಿರೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. R1 is equal to 8 centimeter. Okay, so next is what, H2 is equal to, ದೊಡ್ಡ ಸಿಲಿಂಡರ್ ಇದೆ ಎಷ್ಟಿದೆ, 220 centimeter. And H2 is R2 is equal to what, R2 is equal to, so whole diameter divided by 2. Okay, 12 centimeter. ಓಕೆನಾ, ಸೊ ಈಗ ಏನ್ ಮಾಡ್ಬೇಕು, ಏನೂ ಮಾಡ್ಲಿಕ್ಕಿಲ್ಲ, ಎರಡನ್ನು ವಾಲ್ಯೂಮ್ ಬೇಕಂದ್ರೆ ಏನರ್ಥ, ವಾಲ್ಯೂಮ್ ಅಂತಂದ್ರೆ ಏನು, ಯಾಕೆ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೇಳೋಣ. ಟೋಟಲ್ ಐರನ್ ಎಷ್ಟಿದೆ ಅಂತ, ಅಂದ್ರೆ ಎಷ್ಟು ಕಬ್ಬಣ ಹಾಕಿ ಮಾಡಿದಲ್ಲ, ಆ ಕಬ್ಬಣದ್ದು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆನಾ, ಟೋಟಲ್ ಕಬ್ಬಣ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋ ಅದರ್ ಆಪ್ಷನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಓನ್ಲಿ. ಹೌದಾ, ವಾಲ್ಯೂಮ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಕ್ಕಿರೋದು, ಮಾಡ್ಬೇಡ ಇವಾಗ ಮಾಡೋಣ. ಸೊ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋ ಜೊತೆಗೇನು, ವಾಲ್ಯೂಮ್ ಆಫ್ ಟೋಟಲ್ ವಾಲ್ಯೂಮ್ ಆಫ್ total volume of what? A pole. Okay, total volume of iron pole anta itkolli, doddu pole. Okay, is equal to what? First one volume of what? Volume of big cylinder, correct or not? Dodda cylinder in the volume of one pole, first big pole anta baridi. Okay, next one is small pole plus volume of small pole. ಕರೆಕ್ಟಾ? ಸೊ ಎರಡನ್ನು ಸೇರ್ಸ್ ಆಡ್ ಮಾಡ್ಬೇಡ. ಸೊ ಪ್ಲಸ್, ಓಕೆ, ವಾಲ್ಯೂಮ್ ಆಫ್ ಪೋಲ್ ಅಂತಂದೇನು, ಪೈ ಆರ್ ಸ್ಕ್ವಯರ್ ಹೆಚ್. ಹೌದಾ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಂದ್ರೆ ಪೈ ಆರ್ ಸ್ಕ್ವಯರ್ ಹೆಚ್ ಸ್ಕ್ವಯರ್ ಬರ್ತೀನಿ. ಓಕೆ, R2 ಸ್ಕ್ವಯರ್ ಹೆಚ್ ಸ್ಕ್ವಯರ್. ಓಕೆ, ಯಾಕೆಂತಂದ್ರೆ ಇದಲ್ಲಿರೋದು ಹಾಗೇನೆ. ಓಕೆ, ನಾವು ತಗೊಂಡಿರೋದು ಅದೇ ತರ. ನೆಕ್ಸ್ಟ್ ಏನ್ ಮಾಡ್ಬೇಕು, ಪೈ ಇಂಟು R1 ಸ್ಕ್ವಯರ್ ಇಂಟು H1 ಸ್ಕ್ವಯರ್, ಸಾರಿ H1. ಓಕೆ, ಸೊ R2 ಸ್ಕ್ವಯರ್ ಮತ್ತೆ ಫಾರ್ಮುಲಾ. ಪೈ ಇಸ್ ವಾಟ್, ಪೈ ಇಸ್ ಕಾಮನ್, ಅದನ್ನ ಏನು 3.14 ಅಂತ ತಗೊಳ್ಳಿ ಅಂತ ಹೇಳಿದರೆ 3.14 ತಗೊಳ್ಳೋಣ. R2 ಸ್ಕ್ವಯರ್ ಇಸ್ ವಾಟ್, ಹೌ ಮಚ್ ಇಟ್ ಇಸ್, R2 ಸ್ಕ್ವಯರ್ ಇಸ್ 12 ಸ್ಕ್ವಯರ್. ಓಕೆ, ಪ್ಲಸ್ ಇಂಟು H is how much, 220 plus R1 is how much, R1 is 8 centimeter, 8 square into H1 is how much, H1 is 60. ಇಷ್ಟೇ. ಸೊ ಇಷ್ಟನ್ನ ಬರ್ಕೊಳ್ಳಿ, ಇಷ್ಟನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೀರಿ. ವೆರಿ ಸಿಂಪಲ್. ಸೊ ಇಷ್ಟು ಮಾಡ್ಬಿಟ್ಟು ಇದಕ್ಕೇನು ಆನ್ಸರ್, ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಕ್ಯೂಬ್. ಓಕೆ, ದಿಸ್ ಇಸ್ ದ ವಾಲ್ಯೂಮ್ ಆಫ್ ದ ಪೋಲ್. ಓಕೆ, ಸೆಂಟಿಮೀಟರ್ ತಾನೇ ಕೊಟ್ಟಿರೋದು, ಸೆಂಟಿಮೀಟರ್ ಅಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, find the mass of the pole given that 1 centimeter cube of approximately 8 gram of mass. ಸೊ ಈ ತರ ಪ್ರಾಬ್ಲಮ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ, ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡಿ ನಾನು, ಮತ್ತೆ ಬೇರೆ ಪೇಜಿಗೆ ಹೋಗೋಂತ ನೆಸಿಟಿ ಇಲ್ಲ. ಇವಾಗ ವಾಲ್ಯೂಮ್ ಸಿಕ್ತು, ಎಷ್ಟೋ ಒಂದು ವಾಲ್ಯೂಮ್ ಸಿಕ್ತು. 1 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಲ್ಯೂಮಿಗೆ, ಆ ವಾಲ್ಯೂಮ್ ಅಲ್ಲಿ ಎಷ್ಟಿದೆ ಅಂತೆ, 8 ಗ್ರಾಮ್ ಇದೆ ಅಂತೆ. ಅಂದ್ರೆ ವೆಯ್ಟ್ ಅಂದ್ರೆ ಮಾಸ್ ಆಫ್ ದ ಐರನ್ ಇಸ್ ಹೌ ಮಚ್, 8 ಗ್ರಾಮ್ ಇದೆ ಅಂತೆ. ಸೊ ನಾವೇನ್ ಮಾಡೋಣ ಇವಾಗ, 1 ಸೆಂಟಿಮೀಟರ್ ಕ್ಯೂಬಿಂಗ್ ಜೊತೆಗೆ ಎಷ್ಟು ಬಂದಿದೆ ಅದ್ರ ಜೊತೆಗೆ 8 ಗ್ರಾಮ್ ನ ಮಲ್ಟಿಪ್ಲೈ ಮಾಡೋಣ. ಇಫ್ ಇಟ್ ಇಸ್ ವಿ, ಓಕೆ, ವಾಲ್ಯೂಮ್ ಇಸ್ ಟೋಟಲಿ ವಾಲ್ಯೂಮ್ ಇಸ್ ವಿ ಅಂತ ಸಿಕ್ತು ಅಂತ ಹೇಳ್ಕೊಳ್ಳೋಣ ನಾವು. ಸೊ ಅದ್ರ ವಿ ಇಂಟು 8 ಗ್ರಾಮ್. ಅವಾಗ ಎಷ್ಟು ಬಂತು, ಟೋಟಲ್ ಮಾಸ್ ಸಮ್ ವ್ಯಾಲ್ಯೂ ಬರುತ್ತಲ್ವಾ, that is in terms of mass is in terms of mass. This is the total value, it is in terms of what, mass in terms of gram ಅಥವಾ kg. ಯೂಶಲಿ ಮಾಸ್ ಏನಾಗುತ್ತೆ, ದೊಡ್ಡ ತುಂಬಾ ಬರುತ್ತೆ, ಯಾಕಂದ್ರೆ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋಷ್ಟಕ್ಕೆ ತುಂಬಾನೇ ಬರುತ್ತೆ. ಇಟ್ ಇಸ್ ಇನ್ ಟರ್ಮ್ಸ್ ಆಫ್ kg, ಗೊತ್ತಿದೆ ಅಲ್ವಾ.
ಎಷ್ಟಿರುತ್ತೆ 1 kg ಅಲ್ಲಿ 1000 grams ಇರುತ್ತೆ. ಓಕೆ 1 kg is equal to 1000 grams. ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಎಲ್ಲಾರು ಬರೀರಿ, ಇಲ್ಲ kg ನಲ್ಲಾರು ಬರೀರಿ. ಓಕೆ ಸೊ ಬಟ್ ಏನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಬರೀರಿ ಫಸ್ಟ್. ಸೊ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಯ್ತು. ಇವಾಗ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬರೀರಿ. ಏನೋ ಒಂದು ಆನ್ಸರ್ ಬರುತ್ತೆ ಬಿ. ಓಕೆ ಅದಕ್ಕೆ ಏನ್ ಮಾಡ್ಬೇಕು, ನೀವು ಯಾವ್ದು ಮಲ್ಟಿಪ್ಲೈ ಮಾಡ್ಬೇಕು, 8 grams ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಯಾಕೆ ದೇರ್ ಆಸ್ಕಿಂಗ್, ಅಲ್ಲಿಗೆ ಸ್ಟಾಪ್ ಆಗಿಲ್ಲ, ಬರೀ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾಪ್ ಆಗಿಲ್ಲ, ಅವರು ವೆಯ್ಟ್ ಕೇಳ್ತಿದ್ದಾರೆ, ಟೋಟಲ್ ವೆಯ್ಟ್ ಕೇಳ್ತಿದ್ದಾರೆ. ಸೊ ಅದನ್ನ ನಾವು ಈ ತರ ಸಾಲ್ವ್ ಮಾಡ್ಲಿಕ್ಕೆ, ಮಾಸ್ ಇಂದ ಮಲ್ಟಿಪ್ಲೈ ಮಾಡಕ್ಕೆ. ಅರ್ಥ ಆಯ್ತಾ? ಹ ಸೊ ಇಲ್ಲೇನಿದೆ ನೆಕ್ಸ್ಟ್ ಅದೇ ತರದ್ದು 2-3 ಪ್ರಾಬ್ಲಮ್ಸ್ ಇದೆ ನೋಡಿ. ನೆಕ್ಸ್ಟ್ 7th and 8th ಪ್ರಾಬ್ಲಮ್. ಸೊ ಎಲ್ಲದನ್ನು ಸಹ ಅರ್ಥ ಮಾಡ್ಕೊಳ್ಳಿ, ಡಯಾಗ್ರಾಮ್ ಹೇಗೆ ಅಂತ. ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳೋದು, ಸಾಲ್ವ್ ಮಾಡ್ತಾ ಹೋಗೋದು ಅಷ್ಟೇ ಇರೋದು. ಸೊ ಇವಾಗ ಏನಿದೆ, ಸೊ ಸಾಲಿಡ್ ಕನ್ಸಿಸ್ಟಿಂಗ್ ಆಫ್ ಅ ರೈಟ್ ಸರ್ಕ್ಯುಲರ್ ಕೋನ್. ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ ಈ ತರ ಇದೇ ಸರ್ಕ್ಯುಲರ್ ಕೋನ್. ನಾವು ಮಾಡಿದ್ವಲ್ಲ ಲಾಸ್ಟ್ ಟೈಮ್ ಎಲ್ಲ ಸರ್ಕ್ಯುಲರ್ ಕೋನ್. ದಿಸ್ ಇಸ್ ಅ ರೈಟ್ ಸರ್ಕ್ಯುಲರ್ ಕೋನ್. ಓಕೆ ಸೊ ಇಟ್ ಈಸ್ ಹ್ಯಾವಿಂಗ್ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್. ಇದ್ರದ್ದು ಹೈಟ್ ಕೊಟ್ಟಿದ್ದಾರೆ 120 centimeter. Okay, next one is what radius is 60 centimeter. This is 60 centimeter. Okay, is standing on a hemisphere of radius 60 centimeter. Okay, ಸ್ಟ್ಯಾಂಡಿಂಗ್ ಆನ್ ಹೆಮಿಸ್ಫಿಯರ್ ಅಂದ್ರೆ ಏನರ್ಥ, ಇದೊಂದು ಸೆಮಿಸ್ಫಿಯರ್ ಇದೆ, ಅದ್ರ ಮೇಲ್ಗಡೆ ಇದೆ ಅಂತ ಇದು ಇಷ್ಟು ತನಕ ಬರ್ದಿದ್ದು. ಸೊ ಹಿಂಗ್ ಬರಿಬೇಕಿತ್ತು. ಓಕೆನಾ? ಸೊ ಹಿಂಗಿದೆ. ಓಕೆ ನೆಕ್ಸ್ಟ್ ಇಸ್ ವಾಟ್, ನೆಕ್ಸ್ಟ್ ಇಸ್ ಸೊ ಎಲ್ಲ ಕೊಟ್ಟಿದ್ದಾರೆ ವ್ಯಾಲ್ಯೂಸ್ ಎಲ್ಲ. 60 centimeter ಕೊಟ್ಟಿದ್ದಾರೆ, ಸಾರಿ 60 centimeter ರೇಡಿಯಸ್ ಕೊಟ್ಟಿದ್ದಾರೆ, 120 centimeter ಇಸ್ ದ ಹೈಟ್ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, 60 is placed upright in a upright in a right circular cylinder. ಮೂರ್ ಇದೆ ಇದರಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಸರ್ಕ್ಯುಲರ್ ಕೋನ್ ಇದೆ, ಎಲ್ಲದೂ ಇದೆ. ಅದ್ರೊಳಗೆ ಏನ್ ಮಾಡಿದೆ, ಅಪ್ರೈಟ್ ಅಂದ್ರೆ ಈ ತರ ಮೇಲೆ ಉಲ್ಟಾ ಅಲ್ಲ, ಹಿಂಗ್ ಇಟ್ಟಿದಾರತ್ತೆ. ಯಾವ್ದ್ರಲ್ಲಿ ಇಟ್ಟಿದ್ದಾರೆ, ಸೊ ಒಂದು ಸಿಲಿಂಡರ್ ಇಟ್ಟಿದ್ದಾರೆ. ಓಕೆ ಸೊ ಇದು ಒಂದು ಸಿಲಿಂಡರ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, 3 ಕೊಟ್ಟಿದ್ದಾರೆ ಒಟ್ಟು ಏನು ವಾಲ್ಯೂಮ್ಸ್ ಆಫ್ 3 different solid figures. Okay so here it is cylinder full of water such that it touches the bottom. So full ನೀರ್ ಪೂರ್ತಿ ಇಟ್ಟಿದಾರಂತೆ. So find the volume of water left in the cylinder if the radius of the cylinder is 60 centimeter and its height is 180 centimeter. ಓಕೆನಾ? ಹೇಗೆ ಸಾಲ್ವ್ ಮಾಡೋದು ಇದನ್ನ, ಎಲ್ಲದನ್ನು ಸಪ್ರೇಟ್ ಆಗಿ ಮಾಡೋಣ. ಎಲ್ಲದನ್ನು ಸಪ್ರೇಟ್ ಆಗಿ ಮಾಡೋಣ. ವಾಲ್ಯೂಮ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ ಸೊ ಇಷ್ಟು ವಾಲ್ಯೂಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇವಾಗ, ವಾಲ್ಯೂಮ್ ಲೆಫ್ಟ್ ಇನ್ ದ ಸಿಲಿಂಡರ್. ಫಸ್ಟ್ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಓಕೆ ಅದ್ರಲ್ಲಿ ಏನ್ ತೆಗಿಬೇಕು ಇವಾಗ, ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಫುಲ್ ಆಫ್ ವಾಟರ್ ಸಚ್ ದಟ್ ಇಟ್ ಟಚಸ್ ದ ಬಾಟಮ್. ಫೈಂಡ್ ದ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್. ಇದೇನ್ ಮಾಡಿದ್ರೆ, ಸೊ ಸಿಲಿಂಡರ್ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಇಸ್ ಹೌ ಮಚ್, ಸಿಲಿಂಡರ್ ರೇಡಿಯಸ್ ಇಸ್ 60 centimeter. ಕರೆಕ್ಟಾ? 60 centimeter. 60 centimeter radius. And what is this height of this cylinder is how much? They have given height of the cylinder is also 180 centimeter. ಓಕೆನಾ? ಇಷ್ಟು ಕೊಟ್ಟಿದ್ದಾರೆ. ನಾವು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಏನ್ ಮಾಡೋಣ, ಇದಿಷ್ಟಕ್ಕೂ ನೀರು ತುಂಬಿದ್ದಾರೆ, ಬಾಟಮ್ ತನಕ ಟಚ್ ಆಗೋ ತರ ನೀರು ತುಂಬಿದ್ದಾರೆ. ಸೊ ನಾವ್ ಇವಾಗ ಏನ್ ಮಾಡ್ಕೋ, ಬಾಟಮ್ ಎಲ್ಲಿಗಾಗಿದೆ, ಇದಕ್ಕೂ ಸಹ ಸಿಲಿಂಡರಿನ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ? ಸಿಲಿಂಡರ್ ನ ವಾಲ್ಯೂಮ್. ಓಕೆ ವಾಲ್ಯೂಮ್ ಆಫ್ ಸಿಲಿಂಡರ್. ಓಕೆ ಟೋಟಲ್ ಬಂತು. ನೆಕ್ಸ್ಟ್ ಇದ್ರೊಳಗೆ ನೀರೇನ್ ತುಂಬಿದ್ದಾರೆ ಅಂತ ಏನು ಹೇಳಿಲ್ಲ ಈ ಡಯಾಗ್ರಾಮ್ ಅಲ್ಲಿ. ಹಂಗಾಗಿ ಏನ್ ಮಾಡೋಣ, ಆಮೇಲೆ ಏನ್ ಮಾಡೋಣ, ವಾಲ್ಯೂಮ್ ಆಫ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ, ವಾಲ್ಯೂಮ್ ಆಫ್ ದ ಈ ಡಯಾಗ್ರಾಮ್ ಇದೆಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗಿದೆ, ಹೆಮಿಸ್ಫಿಯರ್. ಎಲ್ಲಾದ್ರದ್ದು ಸಹ ನಿಮ್ಗೆ ಫಾರ್ಮುಲಾ ಗೊತ್ತಿದೆ, ಎಲ್ಲಾದ್ರದ್ದು ಸಹ ರೇಡಿಯಸ್ ಕೊಟ್ಟಿದ್ದಾರೆ, ಸೊ ಎಲ್ಲಾದ್ರದ್ದು ಹೈಟ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಮತ್ತೆ ವಾಲ್ಯೂಮ್ ಆಫ್ ದ ಕೋನ್ ಆಲ್ಸೋ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಮಾಡಿದ್ಮೇಲೆ ನೆಕ್ಸ್ಟ್ ಸೊ ಇದಿಷ್ಟೇ ಜಾಗದಲ್ಲಿ ವಾಟರ್ ಬೇಕಾಗಿರೋದ್ರಿಂದ ಇದನ್ನ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಅಲ್ಲಿ ಇದೆರಡನ್ನು ಸಹ ಮೈನಸ್ ಮಾಡಬೇಕು, ಪ್ಲಸ್ ವಾಲ್ಯೂಮ್ ಆಫ್ ದಿಸ್ ಒನ್. ಸೊ ಇಫ್ ಯು ಡೂ ಲೈಕ್ ದಿಸ್ ಯು ವಿಲ್ ಗೆಟ್ ದ ಆನ್ಸರ್. ಏನೇನ್ ಮಾಡ್ಬೇಕು ಇವಾಗ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಎಲ್ಲದನ್ನು ಸಹ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಲ್ಲದನ್ನು ಸಹ ಸಬ್ಸ್ಟಿಟ್ಯೂಟ್ ಮಾಡಿ ಬರೀರಿ. ಸೊ
ಈ ತರ ಪ್ರಾಬ್ಲಮ್ಸ್ ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್. ಇಷ್ಟೇ ಬೇಕಾಗಿರೋದು. ಇದು ಈ ಡಯಾಗ್ರಾಮ್ ಈ ಪಿಕ್ಚರ್ ಇಂದ ಅದ್ರೊಳಗೆ ಏನು ವಾಲ್ಯೂಮ್ ಇಲ್ಲ. ಸೊ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನೀವು, ಇದಿಷ್ಟಿದ್ರೆ ಸೊ ಇದ್ರದ್ದು ಸಹ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತಿತ್ತು. ಸೊ ಅಂತ ಅದನ್ನ ಸಿಟ್ಟಿದ್ರೆ ಇದು ಕ್ಯಾಲ್ಕುಲೇಟ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ಬೇಕು. ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಮತ್ತೆ ವಾಲ್ಯೂಮ್ ಆಫ್ ಕೋನ್. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರ್ದು ಹೇಳ್ತೀರಾ ನನ್ಗೆ ಇವಾಗ. ಓಕೆನಾ, ವಾಲ್ಯೂಮ್ ಆಫ್ ಸಿಲಿಂಡರ್ understood. So these are all the things that you have to ರಿಮೆಂಬರ್. ಇದಿಷ್ಟು ಒಂಥರ ಒಂದು ಪ್ರಾಬ್ಲಮ್ ಅಂತ ಕೊಟ್ಟ ತಕ್ಷಣ ನಾವ್ ಏನ್ ಮಾಡ್ಬೇಕು, ಇವಾಗ ಒಂದಾದ್ಮೇಲೆ ಒಂದು ಪಾಯಿಂಟ್ಸ್ ನ ಬರ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಸೊ ಫಸ್ಟ್ ಅದಕ್ಕಿಂತ ಮುಂಚೆ ಡಯಾಗ್ರಾಮ್ ನ ಬರೀಬೇಕು. ರೈಟ್ ಸರ್ಕ್ಯುಲರ್ ಕೋನ್ ಅಂದ್ರೆ ಈ ತರ ಇರುತ್ತೆ, ಅದನ್ನ ಇದ್ರ ಮೇಲೆ ಇಟ್ಟಿದಾರಂತೆ, ಆಯ್ತಾ. ಸೊ ಗಿವನ್ ವಾಟ್, ಸೊ ಇದಿಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡೋಣ, ಗಿವನ್ ಬರ್ಕೋಬೇಕು. ಓಕೆನಾ, ಇದು ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ನಾನು ಹೇಳಾಗಿದೆ, ಅದಕ್ಕೋಸ್ಕರ ಮತ್ತೆ ಇದನ್ನ ಹೇಳ್ತಿಲ್ಲ. ಸೊ ಗಿವನ್ ಏನ್ ಬರ್ಕೊಳ್ಳೋಣ, ಏನೇನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಫಸ್ಟ್ ಕೋನಿಂದ ಮಾತ್ರ ತಗೊಂಡ್ರೆ ನೀವು, ಕೋನಿಂದ ಹೈಟ್ ಎಷ್ಟಿದೆ, ಹೈಟ್ ಇಸ್ 120 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಇಸ್ ವಾಟ್, ನೆಕ್ಸ್ಟ್ ಇಸ್ ರೇಡಿಯಸ್ ಇಸ್, ಕೋನಿನ ರೇಡಿಯಸ್ ಇಸ್ 60 ಸೆಂಟಿಮೀಟರ್. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಇಸ್ ವಾಟ್, ನೆಕ್ಸ್ಟ್ ಇಸ್ ಇದಕ್ಕೆ ಕೊಟ್ಟಿದ್ದಾರೆ, ಏನೋ ಸಿಲಿಂಡರ್ ಏನ್ ಕೊಟ್ಟಿದ್ದಾರೆ, ಸಿಲಿಂಡರ್ ಎಷ್ಟು ಕೊಟ್ಟಿದ್ದಾರೆ, ಅದೇ ತರ ಹೆಚ್ ಇಸ್ ಸಿಲಿಂಡರ್ 180 ಸೆಂಟಿಮೀಟರ್. ಓಕೆನಾ, ಸೊ ರೇಡಿಯಸ್ ಇಸ್ ಹೌ ಮಚ್, so radius of this one is also 60 centimeter. ಕರೆಕ್ಟಾ, ರೇಡಿಯಸ್ ಇಸ್ ಆಲ್ಸೋ 60, ಎರಡನ್ನು ಸೇಮ್ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಸಾಲ್ವ್ ಮಾಡ್ಬೋದು. ಆಕ್ಚುಲಿ ಆರ್ ಅನ್ನ ಕ್ಯಾಲ್ಕುಲೇಟ್ ಮತ್ತೆ ಆರ್ ಆಫ್ ವಾಟ್, ಆರ್ ಆಫ್ ದ ಸರ್ಕ್ಯುಲರ್ ಕೋನ್ ಇದೆ, ಇದು ಸಹ ಸೇಮ್ ಅಷ್ಟೇ ಇರುತ್ತೆ. ಪ್ಲೇಸ್ 60 ಸೆಂಟಿಮೀಟರ್, ಎಲ್ಲದು 60 ಸೆಂಟಿಮೀಟರ್. ಓಕೆ, 60 centimeter. The radius of what, radius of the hemisphere is also 60 centimeter. All the radii are of 60 centimeter. So ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೀರಿ. It comes to be in terms of volume, in terms of how it is in terms of centimeter cube. So ಇದು ವಾಟರ್ ನ ವಾಲ್ಯೂಮ್, ಎಷ್ಟು ನಿಮ್ ಕೆಪಾಸಿಟಿ ವಾಟರ್ ಅದ್ರೊಳಗೆ ಹಿಡಿಸುತ್ತೆ, ಅದ್ರೊಳಗೆ ಏನಿದೆ ಡಿಫ್ರೆಂಟ್ ಶೇಪ್ ಇದೆ ಒಳಗಡೆ, ಆ ಶೇಪ್ ಒಳಗಡೆ ಬಿಟ್ರೆ ಇಷ್ಟೆಷ್ಟು ನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಕ್ಕಿರೋದು. ಓಕೆನಾ, ಸೊ ಇದಿಷ್ಟನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ನೆಕ್ಸ್ಟ್ ಒನ್ ಇಸ್ ಎಲ್ಲದೂ ಸಹ ಸಿಂಪಲ್ ಆಗಿರೋ ಪ್ರಾಬ್ಲಮ್ಸ್ ಇದೆ. ನಾನು ಇವಾಗ ಏನ್ ಮಾಡ್ತೀನಿ, ಯಾವ್ದಾದ್ರು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಓಕೆ, ಅರ್ಥ ಆಯ್ತಲ್ವಾ ಎಷ್ಟು ಹೇಳಿದ್ದು, ಈ ತರ ಸಾಲ್ವ್ ಮಾಡ್ಲಿಕ್ಕಿರೋದು. ಸೊ ಎಲ್ಲದನ್ನು ಸಹ ನಾನು ಇವಾಗ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಸಾಲ್ವ್ ಮಾಡ್ತಾ ಇರೋದೇನು, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ವಿಚ್ ಇಸ್ ಇನ್ ದ ಎಕ್ಸಾಮಿನೇಷನ್. ಓಕೆನಾ, ಮಾಡೋಣ. ಸೊ ಯಾವ್ದೋ ಒಂದು ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ, ಈ ತರ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಹೇಳ್ತೀನಿ ನೋಡಿ ಅದನ್ನ. ಸೊ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ವಾಟ್ ಇಸ್ ದಿಸ್, ರೇಡಿಯಸ್ r is equal to, so given a heap of rice is in the form of a cone of base diameter, this will find the volume of the how much canvas cloth is. Okay, so different problem ಇದು. So for how many marks, it is for 3 marks. 3 marks question ಹೇಗಿರುತ್ತೆ ಅಂತ ನೋಡೋಣ. a heap of rice, ಬರ್ಕೊಳ್ಳಿ, ಇದನ್ನ ಬರ್ಕೊಂಡು ಹೇಳ್ಕೊಡ್ತೀನಿ, ಹಾಗೆ ಸಾಲ್ವ್ ಮಾಡ್ತಾ ಹೋಗಿ. a heap of rice is in the form of a cone of base diameter 24 centimeter, 24 centimeter meter and height 3.5 meter. Find the ವಾಲ್ಯೂಮ್ ಆಫ್ ದ ರೈಸ್. ತುಂಬಾನೇ ಸುಲಭ, ಹೌದಾ. ಸೊ ಮತ್ತೆ ಇದು ಕಂಟಿನ್ಯೂಷನ್ ಇದೆ ಇದರಲ್ಲಿ, ಇಷ್ಟೇ ಅಲ್ಲ. ವಾಲ್ಯೂಮ್ ಆಫ್ ದ ರೈಸ್, ಹೌ ಮಚ್ ಕ್ಯಾನ್ವಾಸ್ ಕ್ಲಾತ್ is
required to just cover the heap. Just cover heap. ಹೀಗಿದೆ ಅಂತೆ. ಸೊ ನಾವು ಡಯಾಗ್ರಾಮ್ ಬರೆಯೋಣ ಇವಾಗ. ಸೊ ಡಯಾಗ್ರಾಮ್ ಹೇಗೆ ಕಾಣಿಸುತ್ತೆ, ಈ ತರ ಇದೆ. ಓಕೆ, ಸೊ ಹೀಪ್ ಆಫ್ ರೈಸ್ ಅಂದ್ರೆ ಏನು, ಇದ್ರಲ್ಲಿ ಅಕ್ಕಿ ಇದೆ, ಅಕ್ಕಿ ಅಥವಾ ಭತ್ತದ ರಾಶಿ ಇದೆ ಅಂತೆ. ಭತ್ತದ ರಾಶಿ ಹೆಂಗಿರುತ್ತೆ, ಇದೇ ತರ ಶೇಪ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಭತ್ತದ ರಾಶಿ ಈ ಶೇಪ್ ಅಲ್ಲಿ ಇದೆ ಅಂತೆ. ಓಕೆ, ಸೊ ಭತ್ತದ ರಾಶಿ ಈ ತರ ಜೋಡಿಸಿಟ್ಟಿದ್ದಾರೆ ಭತ್ತದ ರಾಶಿನ, ಅಥವಾ ರೈಸ್ ಅಂದ್ರೆ ಅಕ್ಕಿನೂ ಇರ್ಬೋದು. ಸಾರಿ, ರೈಸ್ ಅಂದ್ರೆ ಅಕ್ಕಿನೇನೆ, ಪ್ಯಾಡಿ ಅಂದ್ರೆ ಭತ್ತ. ಓಕೆ, ರೈಸ್ನ ಈ ತರ ಜೋಡಿಸಿಟ್ಟಿದ್ದಾರೆ ಅಂತ ಈ ಶೇಪ್ ಅಲ್ಲಿ. ನೋಡಿರ್ತೀರಲ್ವಾ ನೀವು ರೈಸ್ನ ಹೀಗೆ ಮಾಡಿದ್ದಾರೆ ಅಂತ. ಇದಕ್ಕೆ ಏನ್ ಮಾಡಿದ್ದಾರೆ, ಇದಕ್ಕೆ ಇಷ್ಟು ಜೋಡಿಸಿಟ್ಟಿದ್ದಾರೆ, ಇದರಲ್ಲಿ ಎಲ್ಲದನ್ನು ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಇನ್ ಫಾರ್ಮ್ ಆಫ್ ವಾಟ್, ಕೋನ್ ಅಲ್ವಾ, ಈ ತರ ಕೋನ್ ಶೇಪ್ ಅಲ್ಲಿ ಇದೆ ಇದು. ಹೌದಾ, ಬೇಸಿನ ರೇಡಿಯಸ್ ಏನಿದೆ, ಬೇಸಿನ ರೇಡಿಯಸ್ 24 ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಇಸ್ ಹೌ ಮಚ್, 24 ಮೀಟರ್. ಅಂದ್ರೆ ಏನಾಯ್ತು, ರೇಡಿಯಸ್ ಇಸ್ ಈಕ್ವಲ್ ಟು 24 divided by 2, that is 12 centimeter, 12 meter, not centimeter. ದೊಡ್ಡದಿದೆ, ಹಾಗಾಗಿ ಮೀಟರ್ ಅಲ್ಲಿ ಮೆಜರ್ ಮಾಡಿದ್ದಾರೆ. ದೊಡ್ಡ ರಾಶಿ, ಅಕ್ಕಿ ರಾಶಿ. ಓಕೆ, ನೆಕ್ಸ್ಟ್ ಇಸ್ ವಾಟ್, ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಹೈಟ್ 3.5 ಮೀಟರ್. ಅಂದ್ರೆ ಇದೇ ಜಾಸ್ತಿ ಇದೆ, ಇದು ಸ್ವಲ್ಪ ಹೈಟ್ ಇದೆ. ಓಕೆ, ತುಂಬಾ ಜಾಸ್ತಿ ಹೈಟ್ ಇಲ್ಲ. ಓಕೆ, ಸೊ 3.5 ಮೀಟರ್ ಇದೆ ಇದು ರಾಶಿಯ ಹೈಟ್. ಓಕೆ, 3.5 ಮೀಟರ್ ಇದೆ. ಇದೇನಿದು ಹೈಟ್ ಇಸ್ ಈಕ್ವಲ್ ಟು 3.5 ಮೀಟರ್. ಆಗ್ಲೇ ಜಾಸ್ತಿ ಇದೆ. ಸೊ ಇವಾಗ ಏನಾಯ್ತು, ಇಷ್ಟ ಆದ್ಮೇಲೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀರಾ. ಸೊ ಇಟ್ ಇಸ್ ಕೋನ್ ಇಸ್ 1/3 πr² ಹೆಚ್ಚು ಮಾಡ್ತೀರಾ. ಬಟ್ ಏನು ಹೊಟ್ಟಿದ್ದಾರೆ ಇವಾಗ, ಅಕಸ್ಮಾತ್ ಮಳೆ ಎಲ್ಲ ಬಂತಂದ್ರೆ ಅದನ್ನ ಏನ್ ಮಾಡ್ಬೇಕು, ಇವಾಗ ಕ್ಲೋಸ್ ಮಾಡ್ಬೇಕಲ್ವಾ ಇದಿಷ್ಟನ್ನ. ಸೊ ಅವಾಗ ಎಷ್ಟು ದೊಡ್ಡ ಕ್ಲಾತ್ ಬೇಕು ನಿಮಗೆ ಅಂತ ಕ್ಲಾತ್ ಕೇಳಿದಾರೆ ಅಂತಂದ್ರೆ, ಫಸ್ಟ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಾಯ್ತು. ಅಂದ್ರೆ ಅದ್ರೊಳಗೆ ಎಷ್ಟು ಅಕ್ಕಿ ಇದೆ ಅಂತ ನೋಡಿ ಆಯ್ತು, ಎಷ್ಟು ಪ್ರಮಾಣದ ಅಕ್ಕಿ ಇದೆ ಅಂತ. ಓಕೆ, ಕ್ವಾಂಟಿಟಿ ಆಫ್ ರೈಸ್, ಹೌ ಮಚ್ ಇಟ್ ಇಸ್, ವಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ವಾಲ್ಯೂಮ್ಸ್. ಅದು ಹೇಳ್ತೀನಿ. ನೆಕ್ಸ್ಟ್ ಏನಿದೆ, ಹೌ ಮಚ್ ಕ್ಯಾನ್ವಾಸ್ ಕ್ಲಾತ್ ಇಸ್ ರಿಕ್ವೈರ್ಡ್ ಟು ಜಸ್ಟ್ ಕವರ್ ದ ಹೀಪ್. ಅದು ಇಷ್ಟನ್ನು ಸಹ ಕವರ್ ಮಾಡ್ಲಿಕ್ಕೆ ಎಷ್ಟು ಕ್ಲಾತ್ ಬೇಕಂತ ಕೇಳ್ತಿದ್ದಾರೆ. ಕವರ್ ಮಾಡ್ಲಿಕ್ಕೆ ಕ್ಲಾತ್ ಬೇಕಂದ್ರೆ ಏನ್ ಮಾಡ್ಬೇಕು, ಇವಾಗ ವಾಲ್ಯೂಮ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು CSA, ನಾಟ್ ಟೋಟಲ್ ಸರ್ಫೇಸ್ ಏರಿಯಾ, ಯಾಕಂದ್ರೆ ಬಾಟಮ್ ಗೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ ಕವರ್ ಮಾಡಕ್ಕಿಲ್ಲ. CSA ಆಫ್ ವಾಟ್, CSA ಆಫ್ ಕೋನ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದರಲ್ಲಿ ಎರಡೆರಡು ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನ್ ಮಾಡ್ಬೇಕು, ಒಂದು ವಾಲ್ಯೂಮ್ ಆಫ್ ದ ರೈಸ್, ಅಂದ್ರೆ ಎಷ್ಟು ರೈಸ್ ಇದೆ ಆ ರಾಶಿಯಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ವಾಲ್ಯೂಮ್ ಆಫ್ ರೈಸ್, ಎರಡು ಪೋರ್ಷನ್ ಇದೆ, ತುಂಬಾನೇ ಸಿಂಪಲ್ ಇದೆ. ಸೊ ವಾಲ್ಯೂಮ್ ಆಫ್ ರೈಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ದಟ್ ಈಸ್ ವಾಲ್ಯೂಮ್ ಆಫ್ ಕೋನ್. ಕರೆಕ್ಟ್ ಆರ್ ನಾಟ್? ವಾಲ್ಯೂಮ್ ಆಫ್ ಕೋನ್ ಇಸ್ ವಾಟ್, 1/3 πr²h. ಎಲ್ಲದನ್ನು ಸಹ ಕೊಟ್ಟಿದಾರಲ್ವಾ. ಸೊ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. 1/3 into pi into r² is how much? r² is 12 into 12. ಇದನ್ನ ಹೇಗೆ ಬರ್ಕೊಳ್ಳಿ, 22/7 into 12 into 12 into h. h is how much? ತುಂಬಾ ಕಡಿಮೆ ಕೊಟ್ಟಿದ್ದಾರೆ, 3.5. ಕರೆಕ್ಟಾ? ಸೊ 3.5 ಏನಿತ್ತು, 7 ones are 7 5s are. ಕರೆಕ್ಟ್, 7 5s are 3. ಸೊ 0.5. ಹೌದಾ? ಸೊ ಇಟ್ ಇಸ್ ಇಷ್ಟು ಮಲ್ಟಿಪ್ಲೈ ಮಾಡ್ಬೇಕು ಇವಾಗ. 1/3 into 22 into 114, ಯಾಕಂದ್ರೆ 144 is what? 144 is that value into 12² into 0.5. ಇಷ್ಟು ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ವಾಲ್ಯೂಮ್ ಆಫ್ ರೈಸ್ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಕ್ಯೂಬ್. ಬರೀತೀರಲ್ವಾ? ದಿಸ್ ಇಸ್ ದ ವಾಲ್ಯೂಮ್. ಓಕೆ, ಇದಿಷ್ಟು ನೀವು ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್. ಏನು ಫಿಲ್ ಇನ್ ದ ಬ್ಲಾಂಕ್ಸ್? ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಆಗಿದೆ, ಜಸ್ಟ್ ಮಲ್ಟಿಪ್ಲಿಕೇಶನ್, ಇದಿಷ್ಟು ಮಲ್ಟಿಪ್ಲೈ ಮಾಡಿ /3 ಮಾಡಿ ಆನ್ಸರ್ ನ ಹೇಳ್ಬೇಕು. ಹೇಳ್ತೀರಾ? ಇಲ್ಲಿ ಆಗ್ಲೇ ಡಿವೈಡ್ ಆಗುತ್ತೆ ನೋಡಿ. 3 4 12, ಕರೆಕ್ಟಾ? 8 3 24. ಕರೆಕ್ಟ್. ಸೊ 48, 22 into 48 into 0.5 ಇಷ್ಟೇ ಮಾಡಕ್ಕಿರೋದು. ಓಕೆ, ಅದು 22 into 0.5 is how much? 11. 11 into 48 ಮಾಡ್ಬಿಡಿ ಸಾಕು. 11 into 48 ಮಾಡಿದ್ರೆ ಸಾಕು. ಯಾಕೆ 22 into 0.5 is 11 ಆಗುತ್ತೆ, ಹಾಫ್ ತಾನೆ 11 ಆಗುತ್ತೆ. ಸೊ 11 into 48. ಓಕೆ, ವೆರಿ ಸಿಂಪಲ್. ಸೊ ದಿಸ್ ಇಷ್ಟ ಆನ್ಸರ್ ಮಾಡಿದ್ರೆ ಆಯ್ತು. ಈ ತರ ಕೇಳಿದ್ರೆ ಆಯ್ತು, ಮುಗೀತು. ಸೊ ವಾಲ್ಯೂಮ್ ಆಯ್ತು. ಬಟ್ ಇನ್ನೂ ಒಂದ್ ಕೇಳಿದಾರೆ ಅಂತ ಹೇಳಿದ್ರೆ ಏನು, ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೋ ಇಲ್ವೋ? ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಇವಾಗ. ಸೊ ಸರ್ಫೇಸ್ ಏರಿಯಾ CSA of surface area of cone is what? What is the formula for surface area of the cone? ಎಲ್ಲ ಇದರಲ್ಲೂ ಮಾಡಿದೀವಲ್ವಾ, ನಾವು ಸಾಲ್ವ್ ಮಾಡಿದೀವಿ. πRL. ಕರೆಕ್ಟಾ? ಸೊ πRL is what? Surface area of the cone. ಓಕೆ. ಸೊ ಏನಿದೆ, ಲೆಂತ್ ಕೊಟ್ರು. ಸೊ ಸ್ಲಾಂಟ್ ಹೈಟ್. ಇವಾಗ ಒನ್ ಮೋರ್ ಥಿಂಗ್ ಇಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಹೈಟ್ ಕೊಟ್ಟಿದ್ದಾರೆ.
ಸೊ ಏನ್ ಮಾಡ್ಬೇಕು, ಸ್ಲಾಂಟ್ ಹೈಟ್ ಕ್ಯಾಲ್ಕುಲೇಟ್, ಕೋನ್ ಅಂತ ತಕ್ಷಣ ಏನ್ ಮಾಡ್ಬೇಕು, ಸ್ಲಾಂಟ್ ಹೈಟ್ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೇಕಾಗತ್ತೆ. ಹೌದಾ? ಸೊ ದಿಸ್ ಇಸ್ ವಾಟ್, ದಿಸ್ ಇಸ್ ದ R value, okay, and this is the H value. But what we want L, because we wanted to calculate the surface area by RL. ಸೊ ಅವಾಗ ಏನ್ ಮಾಡೋಣ, ಇವಾಗ L ಬೇಕು. ಇವಾಗ L ಗೆ ಏನ್ ಮಾಡ್ಬೇಕು, again you have to use Pythagoras theorem. L is equal to what? L is equal to square root of R square plus H square. ಮಾಡ್ತೀರಾ? ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು, ಇದೆಲ್ಲ ನೀವೇ ಮಾಡ್ಲಿಕ್ಕಿರೋದು. ಸೊ ಏನ್ರಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, R ಸಬ್ಸ್ಟಿಟ್ಯೂಟ್ ಮಾಡಿ, H ಸಬ್ಸ್ಟಿಟ್ಯೂಟ್ ಮಾಡಿ, ಯಾವುದು ಕೋನಿಂದು. ಕರೆಕ್ಟ್? ಸೊ ಎಷ್ಟು ಬರಬಹುದು? ಸೊ it will comes in terms of some values. So you have to write. So canvas cloth required to just cover the heap is CSA of conical heap. So pi RL. So ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. pi RL ಮಾಡಬೇಕು. So what is this? Surface area is how much it is in terms of surface area of the cloth. Okay. ಏನ್ ಬರುತ್ತೆ? ಸರ್ಫೇಸ್ ಏರಿಯಾ ಆಫ್ ಕ್ಲಾತ್. ಸೊ ಇದಿಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಎಲ್ ವ್ಯಾಲ್ಯೂ ಬಂದಿರುತ್ತೆ. ಕ್ಲಾತ್ ಇಸ್ ಈಕ್ವಲ್ ಟು ಹೌ ಮಚ್ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಇಂಟು ಎಲ್. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್ ಸ್ಕ್ವಯರ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಮೀಟರ್ ಸ್ಕ್ವೇರ್ ಟು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಎಲ್ಲದು ಮೀಟರ್ ಇದೆ ಅಲ್ವಾ, ಸೊ ಹಂಗಾಗಿ ಮೀಟರ್ ಸ್ಕ್ವೇರ್ ಬರುತ್ತೆ. ಇದು fill in the blanks. ಏನ್ fill in the blanks? 22/7 into R is how much? R is 3.5 whole square. Correct? No, sorry. H is 3.5. R is 12. 12 is R and we don't know the value of L. You have to substitute the value of L and solve here. Okay? ಅದನ್ನ fill in the blank. ನೀವು ಸಾಲ್ವ್ ಮಾಡಕ್ಕೆ. ಓಕೆನಾ? ಎಲ್ಲಾ ಪ್ರಾಬ್ಲಮ್ಸ್ ಸಹ ಸಿಂಪಲ್ ಆಗಿದೆ. ಸೊ ಇದೇ ತರ ನೀವು ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನಾದ್ರು ಡೌಟ್ಸ್ ಇದೆಯಾ? ಕೇಳ್ತೀರಾ? ಅದೇ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಎಲ್ಲದನ್ನು ಸಹ ಯಾವ ತರ ಕ್ವಶನ್ಸ್ ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತ ನೋಡ್ಬಿಟ್ಟೆ ನಾವು ಸಾಲ್ವ್ ಮಾಡ್ತಾ ಇರೋದು. ಓಕೆ, next is ಇನ್ನೊಂದು ಪ್ರಾಬ್ಲಮ್ಸ್ ನೋಡ್ತೀನಿ ನಾನು ಇವಾಗ ಹೇಗಿರುತ್ತೆ ಅಂತ. ಸೊ ಈ ತರ ಪ್ರಾಬ್ಲಮ್ಸ್ ಅನ್ನ ನೋಡಿದಿರಾ ನೀವು ಆಲ್ರೆಡಿ. ಸೊ ಈ ತರ ವುಡನ್ ಆರ್ಟಿಕಲ್. ಓಕೆ, ಇದೊಂದು ಪ್ರಾಬ್ಲಮ್, ಇದು ಸಹ ಎಕ್ಸಾಮ್ ಅಲ್ಲಿ ಬಂದಿದೆ. ಸೊ ಯಾವುದು ಡಯಾಗ್ರಾಮ್ ಕೊಟ್ಟಿರ್ತಾರೋ ಅದನ್ನ ಡೈರೆಕ್ಟ್ ನಾನು ಡಯಾಗ್ರಾಮ್ ಬರ್ದ್ಬಿಡ್ತೀನಿ. ಸೊ ದಟ್ ಸಬ್ಸ್ಟಿಟ್ಯೂಷನ್ ಗೆ ಈಸಿ ಆಗುತ್ತೆ. ಓಕೆನಾ? ಸೊ ಇದು ಒಂದು ಸೆಮಿಸ್ಫಿಯರ್ ತರ ಇರ್ತಂತೆ, ಈ ತರ ಇತ್ತು. ಸೊ ವುಡನ್ ಆರ್ಟಿಕಲ್ ಹಿಂಗಿತ್ತು. ಸೊ ಇದನ್ನ ಏನ್ ಮಾಡಿದಾರಂತೆ, ತೆಗ್ದಿದ್ದಾರೆ. ಮೇಡ್ ಬೈ ಸ್ಕೂಪಿಂಗ್ ಆಫ್ ಹೆಮಿಸ್ಫಿಯರ್ ಫ್ರಮ್ ಈಚ್ ಎಂಡ್ ಆಫ್ ದ ಸಾಲಿಡ್ ಸಿಲಿಂಡರ್, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಆರ್ಟಿಕಲ್. ಸೊ ಇದನ್ನ ಕಟ್ ಮಾಡಿ ತೆಗೆದುಬಿಟ್ಟಿದ್ದಾರೆ. ಒಂದು ದೊಡ್ಡ ಸಿಲಿಂಡರ್ ಇತ್ತು, ಅದ್ರ ಜೊತೆಗೆ ಎರಡು ಹೆಮಿಸ್ಫಿಯರ್ಸ್ ಅಟ್ಯಾಚ್ ಆಗಿತ್ತು. ಅದನ್ನ ಎರಡು ಪೀಸ್ ಮಾಡಿ ಈ ತರ ತೆಗೆದುಬಿಟ್ಟಿದ್ದಾರೆ. ಓಕೆ, ಈ ತರ ಶೇಪ್ ಬೇಕಿತ್ತು ಅವರಿಗೆ, ಅದಕ್ಕೆ ಈ ತರ ಮಾಡ್ಕೊಂಡಿದ್ದಾರೆ. ಓಕೆ, ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದೇನು, ಇದು ಟೋಟಲ್ ಸರ್ಫೇಸ್ ಏರಿಯಾ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ, ಫಸ್ಟ್ ಏನ್ ಮಾಡ್ಕೋಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್ಸ್. ಸೊ ಫಸ್ಟ್ ಹೆಮಿಸ್ಫಿಯರ್ಸ್ ಎರಡು ಅಂದ್ರೆ ಫಸ್ಟ್ ಟೋಟಲ್ ಸರ್ಫೇಸ್ ಇದು ಹೇಗೆ ಮಾಡಂದ್ರೆ, ಸರ್ಫೇಸ್ ಏರಿಯಾ ಸಿ ಆಫ್ ಸಿಲಿಂಡರ್ ಫಸ್ಟ್ ತಗೋಬೇಕಾಗುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಡಯಾಗ್ರಾಮ್ ಉಳಿದಿದ್ದೇನಿದೆ ಅದು, ಅದಕ್ಕೆ ಏನ್ ಮಾಡ್ಬೇಕು, CSA ಆಫ್ ಸಿಲಿಂಡರ್. ಕರೆಕ್ಟಾ? ಅದರಿಂದ ಏನ್ ಮೈನಸ್ ಮಾಡ್ತಾ ಇದೀವಿ, -2 ಇಂಟು CSA ಆಫ್ ಹೆಮಿಸ್ಫಿಯರ್. ವೆರಿ ಸಿಂಪಲ್. ಟೋಟಲ್ ಸರ್ಫೇಸ್ ಏರಿಯಾಗೆ CSA. ಇವಾಗ ನಾನು ಏನ್ ಹೇಳ್ತಾ ಇದೀನಿ, ವಾಲ್ಯೂಮ್ ಇಂದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ. ಮತ್ತೆ ವಾಪಸ್ ಸರ್ಫೇಸ್ ಏರಿಯಾ ಯಾಕೆ ಹೋಗಿದೆ ಅಂದ್ರೆ, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂದ್ರೆ ಈ ತರ ಕ್ವಶನ್ಸ್ ನೀವು ಎಕ್ಸಾಮ್ ಅಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದ್ದೇನೆ ನಾನು ಎಲ್ಲ ಪ್ರಾಬ್ಲಮ್ಸ್. ಈ ತರ ಪ್ರಾಬ್ಲಮ್ಸ್ ಕೊಡ್ತೇನೆ. CSA ಆಫ್ ಸಿಲಿಂಡರ್ -2 ಇಂಟು CSA ಆಫ್ ಹೆಮಿಸ್ಫಿಯರ್. ಕರೆಕ್ಟ್ ಆಗಿ ಬರ್ಕೊಳ್ಳಿ, ಹೆಮಿಸ್ಫಿಯರ್. ಅವರು ಕೊಟ್ಟಿರುವಂತಹ ಎಲ್ಲಾ ಡೈಮೆನ್ಷನ್ಸ್ ಅಂದ್ರೆ ಆ ರೇಡಿಯಸ್ ಆಫ್ ದ ಹೆಮಿಸ್ಫಿಯರ್ ಕೊಟ್ಟಿರ್ತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. CSA ಆಫ್ ಸಿಲಿಂಡರ್ ಸಿಲಿಂಡರ್ ಹೈಟ್ ಕೊಟ್ಟಿರ್ತಾರೆ, ಅದನ್ನು ಸಹ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ತರ ಪ್ರಾಬ್ಲಮ್ಸ್ ಆಲ್ರೆಡಿ ಸಾಲ್ವ್ ಮಾಡಿರೋದ್ರಿಂದ ಸೊ ನಾನು ನಿಮ್ಗೆ ಹೇಳ್ತಾ ಇದೀನಿ ಹೀಗೆ ಸಾಲ್ವ್ ಮಾಡ್ಬೇಕು ಅಂತ. ಸೊ ಇಷ್ಟು ಮಾಡಿ. ಸೊ ಹೈಟ್ ಆಫ್ ದ ಇದು ಕೊಟ್ಟಿರ್ತಾರೆ, ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿರ್ತಾರೆ, ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಟೋಟಲ್ ನಮ್ಗೆ ಏನ್ ಬೇಕಾಗುತ್ತೆ ಅವಾಗ, ಟೋಟಲ್ ಈ ಏರಿಯಾದು ಏನ್ ಸಿಗುತ್ತೆ, ಸರ್ಫೇಸ್ ಏರಿಯಾ ಸಿಗುತ್ತೆ. ಇದಿಷ್ಟು ಸರ್ಫೇಸ್ ಏರಿಯಾ ಮತ್ತೆ ಹೇಳ್ತಾ ಇದ್ದೀನಿ ನಾನು, ಕವರಿಂಗ್ ಅಷ್ಟೇ. ಸೊ ಒಳಗಡೆ ಎಲ್ಲ ಇಲ್ಲ, ಒಳಗಡೆದೆಲ್ಲ ವಾಲ್ಯೂಮ್ ಬರುತ್ತೆ, ಜಸ್ಟ್ ಕವರ್ ಮಾಡ್ತೀವಿ ಅಂತ ಇಟ್ಕೊಂಡ್ರೆ ಅದನ್ನ ನಾವು ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ ಈ ತರ ಇದೆ.
ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ನೋಡಿ, ಇಲ್ಲಿ ಈ ತರ ಇದೆ, ಒಂದು ಸಿಲಿಂಡರ್ ಇದೆ ಅಂತ ತಿಳ್ಕೊಳ್ಳಿ. ಇದರಿಂದ ಇಲ್ಲೆರಡು ಪೀಸ್ ನೋಡಿ, ಇದಿಷ್ಟು ಪೀಸ್ ನ ತೆಗೆದುಬಿಟ್ಟಿದ್ದಾರೆ, ಇಲ್ಲಿಂದ ಇದ್ರ ಪೀಸ್ ತೆಗೆದುಬಿಟ್ಟಿದ್ದಾರೆ. ಓಕೆ, ಸೊ ಈ ತರ ತೆಗೆದ್ರೆ ಏನಾಯ್ತು, ಅವಾಗ ಇಲ್ಲಿ ಹೆಮಿಸ್ಫಿಯರ್ ಇತ್ತು, ಇಲ್ಲಿ ಹೆಮಿಸ್ಫಿಯರ್ ಇತ್ತು, ಎರಡು ಪೀಸ್ ಹೆಮಿಸ್ಫಿಯರ್ ತೆಗೆದ್ರೆ ಉಳಿದಿರೋದು ಇಷ್ಟಿದೆಯಲ್ಲ, ಇದನ್ನ ಕವರ್ ಮಾಡ್ಬೇಕು. ಕವರ್ ಮಾಡಿದ್ರೆ ಇದು ಔಟರ್ ಸರ್ಫೇಸ್ ಅಷ್ಟೇ. ಇದು ಪೇಪರ್ ಹೇಗೆ ಕವರ್ ಮಾಡಿದ್ರೆ ನೋಡಿ, ಇಲ್ಲಿ ಔಟರ್ ಸರ್ಫೇಸ್ ಅದನ್ನ ಮಾತ್ರ ಕಲೆಕ್ಟ್ ಮಾಡ್ಬೇಕು. ಅದೇ ಇದ್ರೊಳಗಡೆ ಎಷ್ಟು ಕೆಪಾಸಿಟಿ, ಇದ್ರೊಳಗಡೆ ಎಷ್ಟು ಹಿಡಿಸುತ್ತೆ ಅಂತ ನೋಡ್ಬೇಕಂದ್ರೆ, ಬಾಟಲ್ ಇರುತ್ತೆ, ಇದು ಶೇಪ್ ಆಫ್ ಬಾಟಲ್ ಇದ್ರೆ ಅಕಸ್ಮಾತ್ ಇದ್ರೊಳಗೆ ಎಷ್ಟು ವಾಟರ್ ಅಥವಾ ಏನಾದ್ರು ಬೇರೆ ಹಿಡಿಸುತ್ತೆ ಅಂತ ಆದ್ರೆ ಇದಕ್ಕೆ ಏನ್ ಮಾಡ್ಬೇಕು, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಇದಕ್ಕೆ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಇವಾಗ. So what I am showing is this is the model of a cylinder ಹೇಗಿದೆ, ಈ ತರ ಇದೆ. ಇದನ್ನ ನೀವು ನೋಡಿರ್ತೀರಾ. ಸೊ ಬಾಟಲ್ ನೋಡಿರ್ತೀರಲ್ವಾ, ಅದೇ ತರ ಬಾಟಲ್ ಮೇಲ್ಗಡೆ ಒಂದು ಪೋರ್ಷನ್ ತೆಗೆದುಬಿಡ್ತಾರೆ, ಕೆಳಗಡೆ ಒಂದು ಪೋರ್ಷನ್ ತೆಗೆದುಬಿಡ್ತಾರೆ. ಹೊರಗಡೆ ಏನ್ ಬೇಕು ಇವಾಗ, ಏನ್ ಬೇಕಂತ ಕೇಳ್ತಿದ್ದಾರೆ, ಹೊರಗಡೆದಷ್ಟು ಏರಿಯಾ ಕ್ಯಾಲ್ಕುಲೇಟ್ ಮಾಡಿ, ಕವರ್ ಮಾಡಕ್ ಎಷ್ಟು ಬೇಕು ಏರಿಯಾ, ದಟ್ ಇಸ್ ನೋನ್ ಆಸ್ ಏರಿಯಾ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದಾ ಇಲ್ವಾ? CSF ಸಿಲಿಂಡರ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ. ನೆಕ್ಸ್ಟ್ CSF ಸಿಲಿಂಡರ್ ಫಾರ್ಮುಲಾ ಏನು, 2πRH. ಹೌದಾ? ಇದಿಷ್ಟು ಪೂರ್ತಿ ಕ್ಯಾಲ್ಕುಲೇಟ್ ಮಾಡ್ಬೇಕು, ಇದ್ರ ಪೂರ್ತಿ ಸಾಲ್ವ್ ಮಾಡ್ಬೇಕು. ಓಕೆ, ಪೂರ್ತಿ ಸರ್ಫೇಸ್ ಏರಿಯಾ ಮಾಡ್ಬೇಕು. ಸೊ ಇದೇನು ತೆಗ್ದಿಲ್ಲ. ಸೊ ಪೂರ್ತಿ ಸರ್ಫೇಸ್ ಏರಿಯಾ ಮಾಡ್ಬೇಕಂತಂದ್ರೆ ಆಡ್ ಮಾಡ್ಬೇಕಾಗುತ್ತೆ. ಇಟ್ ಇಸ್ ಲೈಕ್ ಆಡ್, ಯು ಹ್ಯಾವ್ ಟು ಆಡ್ ದಿಸ್ ಟು ಪೂರ್ತಿ ಸರ್ಫೇಸ್ ಏರಿಯಾ. ದೇ ಡಿಂಟ್ ರಿಮೂವ್ ದಿಸ್ ಒನ್. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಸರ್ಫೇಸ್ CSF ಸಿಲಿಂಡರ್ ಪ್ಲಸ್ 2 into CSF ಹೆಮಿಸ್ಫಿಯರ್, ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ 2πRH plus 2 into pi r square, 2 into 2πr square. Okay, 2 is separate ಯಾಕಂದ್ರೆ ಎರಡು ಹೆಮಿಸ್ಫಿಯರ್ ಇದೆ, ಮತ್ತೆ 2πr square. ಇಷ್ಟನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ಇದ್ರಲ್ಲಿ ಏನ್ ಮಾಡ್ತೀರಾ, ಈ ತರ ಮಾಡೋಷ್ಟು ನಾವತ್ತೆ ಹೇಳಿದೀನಿ, 2πr is common, h plus 2 into r ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡಿ. ತುಂಬಾನೇ ಸಿಂಪಲ್ ಆಗಿ ನಿಮ್ಗೆ ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ಟು ಆನ್ಸರ್ ಬರುತ್ತೆ. ಓಕೆನಾ? ಸೊ ಇನ್ನೆಷ್ಟಿದೆ, ಇನ್ನೊಂದ್ ಸ್ವಲ್ಪ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಯಾವ ತರ ಪ್ರಾಬ್ಲಮ್ಸ್ ಇದೆಲ್ಲದನ್ನು ಸಹ ಎಕ್ಸಾಮ್ ನಲ್ಲಿ ಕೊಟ್ಟಿರುವಂತ ಪ್ರಾಬ್ಲಮ್ಸ್. ದೇ ಆರ್ ಆಸ್ಕಿಂಗ್ ಯು ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಎಲ್ಲದೂ ಸಹ 3 to 4 marks. ಓಕೆ, ಮ್ಯಾಕ್ಸಿಮಮ್ ಎಷ್ಟಿರುತ್ತೆ, 4 ಇರುತ್ತೆ, ಬಟ್ 3 marks ಅಂತ ಕೊಡ್ತಾರೆ. ಈಸಿಯಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಬಿಡ್ಬೋದು. ಹೌದಲ್ವಾ? ಸೊ ನೋಡ್ತಾ ಇದ್ದೀನಿ, ಇನ್ ಯಾವ್ದಾದ್ರು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಈ ಟೈಪ್ ಇಂದ ಅಂತ. ಕೊಟ್ಟಿದ್ದಾರೆ ನೋಡಿ. ಈ ತರ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಿತ್ತು ನಾವು ಆಗ್ಲೇನೆ. ಸೊ ಟಾಯ್ ಶೇಪ್ ಅಲ್ಲಿ ಇರುವಂತಹ ಸರ್ಫೇಸ್ ಏರಿಯಾ ಸಾಲ್ವ್ ಮಾಡಿತ್ತಲ್ವಾ, ಟಾಯ್ ಶೇಪ್ ಅಲ್ಲಿ ಇತ್ತು ಈ ತರ ಅಂತ. ಇದು ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ನೊಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ, ಒಂದು ಪಿಲ್ಲರ್ ಇತ್ತು, ಇವಾಗಿನೂ ಮಾಡಿರೋದು ಪಿಲ್ಲರ್ ಅಥವಾ ಒಂದು ಪೋಲ್ ಇತ್ತು, ಐರನ್ ಪೋಲ್, ಅದ್ರ ಮೇಲ್ಗಡೆ ಇನ್ನೊಂದು ಪಿಲ್ಲರ್ ಬಂದು ಕುತ್ಕೊಳ್ತು. ಹೌದಾ? ಸೊ ಈ ತರ ಒಂದ್ ಚಿಕ್ಕ ಪೋಲ್ ಬಂದಿತ್ತಲ್ವಾ. ಸೊ ಇದನ್ನು ಸಹ ಸಾಲ್ವ್ ಮಾಡಿದೀವಲ್ವಾ. ಸೊ ಇದೇ ತರ ಈ ತರದ್ದು ರಿಪೀಟ್ ಆಗಿದೆ, ಅಂದ್ರೆ ಎಕ್ಸೈಸ್ ಪ್ರಾಬ್ಲಮ್ಸ್ ಅಲ್ಲಿ ಏನಿತ್ತು ಅದೇ ತರ ಎಕ್ಸಾಮ್ಗೆ ರಿಪೀಟ್ ಆಗಿದೆ. ಎಲ್ಲಾ ಟೈಮಲ್ಲೂ ಈ ತರ ರಿಪೀಟ್ ಆಗಲ್ಲ. ಯಾವಾಗ ರಿಪೀಟ್ ಆಗಿದೆ ಅವಾಗ ಹೇಳ್ತೀನಿ. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಹೆಚ್ಚಾಗಿ ಹೇಳ್ತೀನಿ. ಇದು ಸೇಮ್ ಟಾಯ್ ನ ಪ್ರಾಬ್ಲಮ್. ಓಕೆ, ಟಾಯ್ಗೆ ಏನ್ ಮಾಡಿದೀವಿ ನಾವು, ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ನೋಡ್ಕೊಳ್ಳಿ, ಸೊ ಫಸ್ಟ್ ಕ್ಲಾಸ್ ಅಲ್ಲೇ ಮಾಡಿದೀನಿ ನಾನು ಈ ಪ್ರಾಬ್ಲಮ್ ನ. ಸೊ ಯು ಹ್ಯಾವ್ ಟು ಥಿಂಕ್, ಏನಿದೆ ಇದರಲ್ಲಿ, ಒಂದು ಕೋನ್ ಇದೆ, ಇನ್ನೊಂದೇನಿದೆ, ಹೆಮಿಸ್ಫಿಯರ್ ಇದೆ. ಅವಾಗ ಒಂದು ಡಯಾಗ್ರಾಮ್ ಕೊಟ್ಟರು ಅಥವಾ ಒಂದು ಪ್ರಾಬ್ಲಮ್ ಕೊಟ್ಟರು ಅಂದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಡೈಮೆನ್ಷನ್ಸ್ ಕೊಟ್ಟಿರ್ತಾರೆ. ಡೈಮೆನ್ಷನ್ಸ್ ಅಂದ್ರೆ ಲೆಂತ್, ಸ್ಲಾಂಟ್ ಹೈಟ್, ಸ್ಲಾಂಟ್ ಹೈಟ್, ನೆಕ್ಸ್ಟ್ ರೇಡಿಯಸ್ ಎಲ್ಲದೂ ಕೊಟ್ಟಿರ್ತಾರೆ. ಅದನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ಅದು ನಿಮಗೆ ಗೊತ್ತಿದೆ. ಸೊ ಯೂಶಲಿ ಈ ತರದ ಪ್ರಾಬ್ಲಮ್ಸ್ ಸಿಂಪಲ್ ಆಗಿರೋದನ್ನೇ ಕೊಟ್ಟಿರ್ತಾರೆ. ಸೊ ಯಾವ್ದಾದ್ರು ಕಾಂಪ್ಲಿಕೇಟೆಡ್ ಇದ್ರೆ ಅಥವಾ ಡಿಫಿಕಲ್ಟ್ ಇದೆಯಾ ಅಂತ ನೋಡ್ಬಿಟ್ಟು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್ ಒನ್ ಡಯಾಗ್ರಾಮ್. ಸೊ ಟೆಂತ್ ಇಂದ ಪ್ರಾಬ್ಲಮ್ ಇತ್ತಲ್ವಾ, ಸೇಮ್ ಅದೇ ತರ ಪ್ರಾಬ್ಲಮ್ಸ್ ನ ಇಲ್ಲೂ ಸಹ ಕೊಟ್ಟಿದ್ದಾರೆ. 10th ಹೇಗಿರುತ್ತೆ ನಿನ್ನೆ ಮಾಡಿದ್ದೀನಲ್ವಾ ನಾನು, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಟೆಂಟಿನ ಶೇಪ್. ಓಕೆ, ಟೆಂಟಿನ ಶೇಪ್ ಅಂದ್ರೆ ಏನಿರುತ್ತೆ, ಒಂದು ಸಿಲಿಂಡರ್ ಮೇಲ್ಗಡೆ ಈ ತರ ಹಟ್ ಶೇಪ್ ಅಂದ್ರೆ ಕೋನಿಕಲ್ ಶೇಪ್ ಇರುತ್ತೆ. ಹೌದಲ್ವಾ? ಮುಚ್ಚಳ ಹೀಗಿರುತ್ತಲ್ವಾ. ಸೊ ಇವರೇನ್ ಕೇಳಿದ್ದಾರೆ, ಸೊ ಲಾಸ್ಟ್ ಟೈಮು ಇದರಲ್ಲಿ
ಕ್ಲಾತ್ ಗೆ ಎಷ್ಟು ಬೇಕು ಅಂತ ಕೇಳಿದ್ರು, ದುಡ್ಡು ಎಷ್ಟು ಬೇಕು ಅಂತ. ಅದೇ ತರ ಸೇಮ್ ಪ್ರಾಬ್ಲಮ್ ಇದ್ರಲ್ಲೂ ಸಹ ರಿಪೀಟ್ ಆಗಿದೆ. ಒಂದ್ ಪೇಪರ್ ಅಲ್ಲಿ ಇದು ಸಹ ರಿಪೀಟ್ ಆಗಿದೆ. ಸೊ ಮತ್ತೆ ಮಾಡುವಂತ ನೆಸಿಟಿ ಇಲ್ಲ. ಯಾವ ತರ ಪ್ರಾಬ್ಲಮ್ಸ್ ಕೇಳಿದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ ನಾನು. ಅರ್ಥ ಯೋಚನೆ ಮಾಡಿ ಹೇಗ್ ಮಾಡಿದ್ವಿ ನಾವು ಅಂತ ವಾಪಸ್ ಹೋಗಿ. ಸೊ ಹೌ ವಿ ಸಾಲ್ವ್ ದಟ್ ಒನ್, ಕರೆಕ್ಟ್, very important. So we solve using what? TSA of cylinder, sorry, CSA of cylinder plus CSA of cone. After that we calculated with what? With the calculated with this one. Okay, next one is ಡೆಕೋರೇಟಿವ್ ಬಾಕ್ಸ್ ಇದೆ ಅಂತೆ. ಸೊ ಇದನ್ನು ಒಂದು ಮಾಡಿದ್ವಿ ನಾವು ಆಲ್ರೆಡಿ. ಸೊ ಒಂದು ಡೆಕೋರೇಟಿವ್ ಬಾಕ್ಸ್ ಇದೆ, ಅದು ಈ ತರ ಇದೆ ಅಂತೆ, ಹಿಂಗಿದೆ. ಓಕೆ, ಹೆಮಿಸ್ಫಿಯರ್ ಅಂದ್ರೆ ಒಂದು ಬಾಕ್ಸ್ ಮೇಲ್ಗಡೆ ಏನಿದೆ, ಕ್ಯೂಬಾಯ್ಡ್ ಮೇಲೆ ಒಂದು ಹೆಮಿಸ್ಫಿಯರ್ ಇದೆ, ಅದನ್ನು ಸಹ ಮಾಡಿದ್ವಿ. ಕ್ಯೂಬ್ ಮೇಲ್ಗಡೆ ಮಾಡಿದ್ವಿ, ಇದು ಕ್ಯೂಬಾಯ್ಡ್ ಕೊಟ್ಟಿದ್ದಾರೆ. ಸೊ ಮಾಡೋಣ ಅಲ್ವಾ ಇದನ್ನ. ಸೊ ಇದನ್ನ ಏನ್ ಮಾಡ್ಬೇಕು ನಾವು ಇವಾಗ, ಈ ತರ ಡಿಫ್ರೆಂಟ್ ಆಗಿದೆ ಅಲ್ಲ, ಅದರಲ್ಲಿ ಏನ್ ಸಾಲ್ವ್ ಮಾಡ್ಬೇಕು. ಸೊ ಡಯಾಮೀಟರ್ ಆಫ್ ದ ಹೆಮಿಸ್ಫಿಯರ್ ಇದೆಲ್ಲ ಕೊಟ್ಟಿರ್ತಾರೆ, ಹೆಮಿಸ್ಫಿಯರ್ ಎಲ್ಲ ಕ್ಯೂಬಾಯ್ಡ್ ಮೇಲ್ಗಡೆ ಅಂತಂದ್ರೆ ಕ್ಯೂಬಾಯ್ಡ್ ಇನ್ ಸೊ ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್. ಇದೇನ್ ಮಾಡ್ಬೇಕು, ಡೆಕೋರೇಟಿವ್ ಬಾಕ್ಸ್ ಕ್ಯೂಬ್ ಮೇಡ್ ಅಪ್ ಆಫ್ ಎ ಕ್ಯೂಬ್, ಬ್ಲಾಕ್ ಇಸ್ ಕ್ಯೂಬ್ ಆಫ್ ಸೈಡ್ಸ್ ಇನ್ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ. ಇದಕ್ಕೂ ಸಹ ಟೋಟಲ್ ಸರ್ಫೇಸ್ ಈ ತರ ಇದೆ ಅಂತೆ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆನಾ, ಈ ತರ ಮಾಡ್ಬೇಕು. ಏನ್ ಮಾಡಿದ್ವಿ ನಾವು, ಸೊ ಈ ತರ ಮಾಡ್ಬೇಕಂತಂದ್ರೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು total surface area of cuboid. Okay, total surface area of cuboid. Okay, ಅಷ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ಏನ್ ಪ್ಲಸ್ ಮಾಡ್ಬೇಕು, ಪ್ಲಸ್ CSC ಆಫ್ ಹೆಮಿಸ್ಫಿಯರ್. ಅದ್ರಲ್ಲಿ ಏನ್ ಮೈನಸ್ ಮಾಡ್ಬೇಕಂತ ಹೇಳಿದೀನಿ, ಏರಿಯಾ ಆಫ್ ದ ಸರ್ಕಲ್. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ಅದನ್ನ. ಏರಿಯಾ ಆಫ್ ದ ಸರ್ಕಲ್ ಅನ್ನ ಹೆಮಿಸ್ಫಿಯರ್. ಹೆಮಿಸ್ಫಿಯರ್ ಬೇಸ್ ಏನಿರುತ್ತೆ, ಹೆಮಿಸ್ಫಿಯರ್ ಬೇಸ್ ಇಸ್ ನಥಿಂಗ್ ಬಟ್ ಸರ್ಕಲ್ ಆಗಿರುತ್ತೆ. ಹಾಗಾಗಿ ಇದನ್ನೇನ್ ಸಬ್ಟ್ರಾಕ್ಟ್ ಮಾಡ್ಬೇಕು, ಏರಿಯಾ ಆಫ್ ದ ಸರ್ಕಲ್ ಮಾಡೋಣ. ಇಲ್ಲೇ ಬರ್ದ್ಬಿಡ್ತೀನಿ. ಓಕೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಹೋಲ್ ಬಾಕ್ಸ್ is equal to total surface area of cuboid. It is a box is in shape of a cuboid. ಅದು ಕೊಟ್ಟಿರ್ತಾರೆ ಡೈಮೆನ್ಷನ್ಸ್ ಎಲ್ಲ, ಏನು ತಲೆಬಿಸಿ ಮಾಡುವಂತ ನೆಸಿಟಿ ಇಲ್ಲ, ಎಲ್ಲದೂ ಕೊಟ್ಟಿರ್ತಾರೆ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಹೇಗೆ ಸಾಲ್ವ್ ಮಾಡೋದಂತ. ಪ್ಲಸ್ ಏನ್ ಮಾಡ್ಬೇಕು, CSC ಆಫ್ ಹೆಮಿಸ್ಫಿಯರ್. ಇದೇನ್ ಸಬ್ಟ್ರಾಕ್ಟ್ ಮಾಡ್ಬೇಕಂತ ಹೇಳಿದೀನಿ, ಯಾಕಂದ್ರೆ ಇದು ಹೆಮಿಸ್ಫಿಯರ್ ಪೋರ್ಷನ್ ಇದೆ ಅಲ್ವಾ, ಈ ತಳ ಇದೆ ಅಲ್ಲ, ತಳ ಹೆಂಗ್ ಕಾಣಿಸುತ್ತೆ, ಇದ್ರ ಮೇಲೆ ಬಂದು ಕೂತ ಕ್ಯೂಬಾಯ್ಡ್ ಬಂದಾಗ ಸರ್ಕಲ್ ತರ ಕಾಣಿಸುತ್ತೆ. ಹೌದಾ, ಅವಾಗ ಏನಾಯ್ತು, ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು, ಬೇಸ್ ಆಫ್ ದ ಹೆಮಿಸ್ಫಿಯರ್. ಓಕೆ, CSC ಆಫ್ ಬೇಸ್, ಏರಿಯಾ ಆಫ್ ದ ಬೇಸ್ ಆಫ್ ದ ಹೆಮಿಸ್ಫಿಯರ್. ಇಟ್ ಈಸ್ ನಥಿಂಗ್ ಬಟ್ ವಾಟ್, ಬೇಸ್ ವಿಲ್ ಬಿ ಇನ್ ದ ಶೇಪ್ ಆಫ್ ಅ ಸರ್ಕಲ್. ಅವಾಗ ಏನ್ ಮಾಡ್ಬೇಕು, ಏರಿಯಾ ಆಫ್ ಸರ್ಕಲ್ ಅನ್ನ ಇದರಿಂದ ಮೈನಸ್ ಮಾಡ್ಬೇಕು. ಕರೆಕ್ಟ್ ಆರ್ ನಾಟ್? ಏರಿಯಾ ಆಫ್ ಸರ್ಕಲ್ ನ ನೀವು ಮಾಡಿದ್ರೆ ಆಲ್ರೆಡಿ ಈ ತರ ಪ್ರಾಬ್ಲಮ್ಸ್ ನ. ಸೊ ಹಾಗಾಗಿ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, pi r square is area of the circle. So substitute ಮಾಡೋಣ ಇವಾಗ, ಯಾವ್ಯಾವ ಹಾಕ್ಬೇಕಂತ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ is L into B into H. ಕ್ಯೂಬಾಯ್ಡ್ ಆಯ್ತು, ಕ್ಯೂಬ್ ಆದ್ರೆ ಕ್ಯೂಬ್, ಇಲ್ಲ ಕ್ಯೂಬಾಯ್ಡ್ ಆದ್ರೆ ಕ್ಯೂಬಾಯ್ಡ್. ಓಕೆ, ಸೊ ಕ್ಯೂಬ್ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಾಗಿದೆ ನಾವು. ಸೊ ಕ್ಯೂಬಾಯ್ಡ್ ಕೊಟ್ರೆ L into B into H ಮಾಡಿ, ಮೈನಸ್ ಏನ್ ಮಾಡೋಣ, ಪ್ಲಸ್ ಏನ್ ಮಾಡೋಣ, ಸೆಮಿಸ್ಫಿಯರ್. ಇಟ್ ಇಸ್ 2 pi r square minus pi r square. ಅವಾಗಲೇ ಹೇಳಿದೀನಿ 2 minus 1 is 1. ಸೊ L into B into H plus pi r square. ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ದಟ್ ಇಸ್ ಇನ್ ಟರ್ಮ್ಸ್ ಆಫ್ ಸರ್ಫೇಸ್ ಏರಿಯಾ ಅಂದ್ರೆ ಸ್ಕ್ವೇರ್ ಸೆಂಟಿಮೀಟರ್ ಇರಬೇಕು. ಸೊ ಆಲ್ಮೋಸ್ಟ್ ಆಲ್ ದ ಪ್ರಾಬ್ಲಮ್ಸ್, ಓಕೆ, ಹೆಚ್ಚಿನ ಪ್ರಾಬ್ಲಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರೋದೆಲ್ಲ ಎಕ್ಸರ್ಸೈಸಸ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಲ್ವಾ, ಅದೇ ತರ ಪ್ರಾಬ್ಲಮ್ಸ್ ಏನೇ, ವ್ಯತ್ಯಾಸ ಏನು ಹೆಚ್ಚಿಗೆ ಏನಿಲ್ಲ. ಯಾವ್ದಾದ್ರು ಡಿಫ್ರೆಂಟ್ ಆಗಿ ಕಾಣಿಸ್ತಂತಂದಾಗ ನಾನು ಸಾಲ್ವ್ ಮಾಡ್ತೀನಿ. ಈ ಟಾಯ್ ಪ್ರಾಬ್ಲಮ್ ಇತ್ತಲ್ಲ, ಅದನ್ನ ಸುಮಾರು ಸಲ ಕೇಳಿದ್ದಾರೆ, ಅದನ್ನ ಸಾಲ್ವ್ ಮಾಡಿದ್ವಿ. ಸೊ ಆರಾಮಾಗಿ ನೀವು 3 ಮಾರ್ಕ್ಸ್ ಈಸಿಯಾಗಿ ತಗೊಂಡ್ಬಿಡ್ಬೋದು, ಅರ್ಥ ಮಾಡ್ಕೊಂಡು ಮಾಡಿ. ಓಕೆನಾ, ಹೆಚ್ಚಿಂದೆಲ್ಲ ಒಂದ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅ ಫಿಗರ್, ಇಟ್ ಇಸ್ ಅ ಫಾರ್ಮ್ ಕ್ಯೂಬಾಯ್ಡಲ್
ಸಾಲಿಡ್ ಮೆಟಾಲಿಕ್ ಬ್ಲಾಕ್. ಓಕೆ, ಡಿಫ್ರೆಂಟ್ ಆಗಿದೆ, ಈ ತರ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿರ್ಲಿಲ್ಲ, ಹಂಗ ಕೊಡ್ತಾ ಇದೀನಿ. ಸೊ ಇಟ್ ಕ್ಯೂಬಾಯ್ಡಲ್, ಇಟ್ ಇಸ್ ನಾಟ್ ಎ ಕ್ಯೂಬ್, ಕ್ಯೂಬಾಯ್ಡಲ್ ಇದೆ, ಈ ತರ ಕ್ಯೂಬಾಯ್ಡಲ್ ಇದೆಯಾ. ಓಕೆ, ಇದು ನೀಟಾಗಿ ಬರೀರಿ ನೀವು, ನನಗೆ ನೀಟಾಗಿ ಬರೆಯಕ್ ಬಂದಿಲ್ಲ. ಓಕೆ, ಸೊ ನೀಟಾಗಿ ಡ್ರಾ ಮಾಡಿ ಕ್ಯೂಬಾಯ್ಡ್ ಅನ್ನ. ಕ್ಯೂಬಾಯ್ಡ್, ಓಕೆ, ಕ್ಯೂಬಾಯ್ಡ್ ಇದ್ರಲ್ಲಿ ಏನ್ ಮಾಡಿದಾರೆ ಅಂತ ಗೊತ್ತಾ, ಒಂದು ಕ್ಯೂಬಾಯ್ಡ್ ಇದೆ, ಅದಕ್ಕೆ ಲೆಂತ್ ಎಲ್ಲ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದಿಸ್, ದೇ ಹ್ಯಾವ್ ಗಿವನ್ ಆಸ್ ಡೈಮೆನ್ಷನ್ಸ್ ಎಲ್ ಬಿ ಹೆಚ್ ಎಲ್ಲ ಕೊಟ್ಟಿದ್ದಾರೆ ವ್ಯಾಲ್ಯೂಸ್. ಇದು 10 ಸೆಂಟಿಮೀಟರ್ ಅಂತೆ, ಇದು 6 ಸೆಂಟಿಮೀಟರ್ ಅಂತೆ, ಇದು 16 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಆಗಿದೆ, ಸೊ ಈಗ ಕಾಣಿಸ್ತಾ ಇದೆ. ಬಟ್ ಅದ್ರೊಳಗಡೆಯಿಂದ ಏನ್ ಮಾಡಿದಾರೆ ಗೊತ್ತಾ, ಒಂದು ಒಳಗಡೆಯಿಂದ ಸಿಲಿಂಡರ್ ಇದೆ, ಇದ್ರೊಳಗಡೆ ಒಂದು ಸಿಲಿಂಡರ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ದಿಸ್ ಅ ಡಿಫ್ರೆಂಟ್ ಶೇಪ್. ಈ ತರ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಲಿಲ್ಲ, ಎಕ್ಸೈಸ್ ಅಲ್ಲಿ ಕಾಣಿಸ್ಲಿಲ್ಲ ನಂಗಿದು. ಸೊ ಬಟ್ ಇದು ಡಿಫ್ರೆಂಟ್ ಆಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನ ನಾವು ಮಾಡೋಣ ಇವಾಗ. ಸಿಲಿಂಡರ್ ಕೊಟ್ಟಿದ್ದಾರೆ, ಇದು ಸಿಲಿಂಡರ್ ಡಯಾಮೀಟರ್ ಕೊಟ್ಬಿಟ್ಟಿದ್ದಾರೆ, ದಟ್ ಇಸ್ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ನಾವು ಇವಾಗ, ಸೊ ಮೆಟಾಲಿಕ್ ಬ್ಲಾಕ್ ಡೈಮೆನ್ಷನ್ಸ್ ಸಿಲಿಂಡ್ರಿಕಲ್ ಹೋಲ್ ಆಫ್ ಡಯಾಮೀಟರ್ ಇಸ್ ಡ್ರಿಲ್ಡ್ ಔಟ್. ಇದ್ರಲ್ಲಿ ಡ್ರಿಲ್ ಮಾಡಿ ತೆಗೆದಿದ್ದಾರೆ, ಡ್ರಿಲ್ ಮಾಡಿದ್ದಾರೆ ಈ ಶೇಪ್ ಅನ್ನ, ಆ ಕ್ಯೂಬಾಯ್ಡ್ ಒಳಗಡೆ ಒಂದು ಸಿಲಿಂಡರ್ ಶೇಪ್ ಅನ್ನ ಡ್ರಿಲ್ ಮಾಡಿದ್ದಾರೆ. ಇದು ಟೋಟಲ್ ಹೀಗಿದೆ, ಶೇಪ್ ಆಫ್ ದಿಸ್ ಒನ್ ಇಸ್ ಲೈಕ್ ದಿಸ್. ಏರಿಯಾ ಆಫ್ ದ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಬ್ಲಾಕ್, ಆದ್ರೆ ಇದ್ರದ್ದು ಇಷ್ಟುದನ್ನು ಸಹ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದು ಬೇಡ, ಇದು ತೆಗ್ದ್ಬಿಟ್ರಲ್ವಾ ಇವಾಗ, ತೆಗ್ದುಬಿಟ್ಟಿದ್ದಾರೆ. ಸೊ ನಾವು ಇವಾಗ ಡಯಾಮೀಟರ್ ಅಂದ್ರೆ ಏನ್ ಮಾಡ್ಬೇಕು ಇವಾಗ, ನೋಡಿದ್ ಕೂಡ ನಿಮ್ಗೆ ಅರ್ಥ ಆಯ್ತು. ಡ್ರಿಲ್ ಮಾಡಿ ತೆಗ್ದಿದ್ದಾರೆ ಅಂದ್ರೆ ಏನರ್ಥ, ಇಷ್ಟು ಪೀಸ್ ತೆಗ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಪೀಸ್ ಇಲ್ಲಿದೆ ಅದ್ರೊಳಗಿಲ್ಲ. ಸೊ ಆ ಪೀಸ್ ಇದ್ರೊಳಗಿದೆ ಅಂದ್ರೆ ಅದ್ರೊಳಗಿಲ್ಲ ಅಂದ್ರೆ ಏನರ್ಥ, ಅದನ್ನ ಬಿಟ್ಬಿಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಏನರ್ಥ, ಸರ್ಫೇಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ವಾಟ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್. ಓಕೆನಾ, ಇದು ಏನಕ್ಕೆ ಇವಾಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಫಿಗರ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ವಾಟ್ ಗಿವನ್ ಫಿಗರ್. ಓಕೆ, ಏನ್ ಬರುತ್ತೆ ಈ ಫಿಗರ್ ಗೆ ಟೋಟಲ್ ಸರ್ಫೇಸ್ ಏರಿಯಾ, ಟೋಟಲ್ ಏರಿಯಾ is equal to total surface area of cuboid ಮೈನಸ್ ಏನ್ ಮೈನಸ್ ಮಾಡ್ಬೇಕು, ಅದ್ರಲ್ಲಿ ಸಿಲಿಂಡ್ರಿಕಲ್ ಶೇಪ್ ಅನ್ನ ಮೈನಸ್ ಮಾಡ್ಬೇಕು. ಹೌದಾ, two into area of the base. So it is, we have to remove this one and surface area of the cylinder also. Okay, so TSF block minus area of what, area of the base. Base ಅಂದ್ರೆ ಇದ್ರದ್ದು ಏರಿಯಾ, ಇದೊಂದು ಎರಡು ಇದೆ. ಓಕೆ, ಏರಿಯಾ ಆಫ್ ದ ಬೇಸ್, ಓಕೆನಾ, ಪ್ಲಸ್ CSC of cylinder ಪ್ಲಸ್ CSC of cylinder. ಯಾವ್ದು ಮೈನಸ್ ಮಾಡಿ ತೆಗಿಬೇಕು, ಏರಿಯಾ ಆಫ್ ದ ಬೇಸ್ ನ ಮೈನಸ್ ಮಾಡಿ ತೆಗಿಬೇಕು. ಓಕೆನಾ, ಸೊ ಯಾವ್ದು ಬೇಸು, ಇದನ್ನು ತೆಗಿಬೇಕು, ಇದನ್ನು ತೆಗಿ, ಟೂ ಟೈಮ್ಸ್ ಇದೆ, 2π. ಕರ್ವ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಇಸ್ 2π. ಓಕೆನಾ, ಸೊ ನಾವು ವಾಟ್ ವಿ ಆರ್ ಸಾಲ್ವಿಂಗ್ ನಾವು, TSC ಆಫ್ ದ ಬ್ಲಾಕ್. So total surface area of cuboid is how much? Total surface area of the cuboid is 2 into L into B plus B into H plus H into L. ಇದೇನಿದು ಆಫ್ ದ ಕ್ಯೂಬಾಯ್ಡ್, ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಮೈನಸ್ ಇದೆರಡು ಏರಿಯಾ ಇದೆಯಲ್ಲ, ಇದೇನಿದೆ ಸರ್ಕಲ್ ಆಗಿದೆ, ಅವಾಗ ಏನ್ ಮಾಡ್ಬೇಕು, 2πr². ಕರೆಕ್ಟ್ ನಾಟ್? ಸೊ ಇಟ್ ಇಸ್ minus 2 into πr². ಯಾಕೆ, ಏರಿಯಾ ಆಫ್ ವಾಟ್, ಏರಿಯಾ ಆಫ್ ದ ಸರ್ಕಲ್. ಇದೊಂದು ಸರ್ಕಲ್, ಎರಡು ಸರ್ಕಲ್ ಏರಿಯಾ ಕಟ್ ಮಾಡಿ ತೆಗೆದಿದ್ದಾರೆ. ಸೊ ಅದಕ್ಕೆ ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದಕ್ಕೆ ಏರಿಯಾ ಆಫ್ ದ ಸಿಲಿಂಡರ್ ನ ಆಡ್ ಮಾಡ್ಬೇಕು. ಹೌದಾ, ಹೇಗೆ ಆಡ್ ಮಾಡ್ತೀರಾ ಏರಿಯಾ ಆಫ್ ದ ಸಿಲಿಂಡರ್ ನ, ಆ ಶೇಪ್ ಅಲ್ಲಿ ಇತ್ತಲ್ವಾ, ಸೊ ಅದನ್ನ ಆಡ್ ಮಾಡ್ತಿದ್ದೀರಾ. ಎಕ್ಸ್ಟ್ರಾ ಸಿಲಿಂಡರ್ ಇಸ್ 2πrh. ಇದು ಇಷ್ಟು ಸಬ್ಸ್ಟಿಟ್ಯೂಷನ್ ಇದೆ. ಸಾರಿ, ಇದು ಹೇಗ್ ಮಾಡ್ಬೇಕಂತ ಬರ್ದಿರುವಂತಹ ಈಕ್ವೇಶನ್. ನಾವೇನ್ ಮಾಡ್ಬೇಕು, ಇವನ್ನ ಆಡ್ ಮಾಡಿ ಸಪ್ರೇಟ್ ಮಾಡಿ ಏನ್ ಮಾಡ್ತೀರಾ ಮಾಡಿ, ನೆಕ್ಸ್ಟ್ ಫೈನಲ್ ಆಗಿ ಆನ್ಸರ್ ಬರಬೇಕು. ಸೊ ಏನ್ ಮಾಡ್ಬೇಕು ಇವಾಗ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹೌದಾ, ಎಲ್ಲಿ ಆಡ್ ಮಾಡ್ಬೇಕು ಅಲ್ಲಿ ಆಡ್ ಮಾಡಿ, ಹೆಚ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡಿ. ನೆಕ್ಸ್ಟ್ ಏನ್ ಮಾಡೋಣ, ಇದು ಹೆಚ್ ಏನಿದೆ, ಹೆಚ್ ಆಫ್ ದ ಸಿಲಿಂಡರ್ ಇಸ್ ನಥಿಂಗ್ ಬಟ್ ವಾಟ್, ಹೆಚ್ ಆಫ್ ದ ಸಿಲಿಂಡರ್ ಇಸ್ ನಥಿಂಗ್ ಬಟ್ ದ height of this one only, 6 centimeter only, height of the cuboid only. Okay na, both are same. So given ಬರ್ಕೊಳ್ಳಿ, R is equal to 7/2, correct or not? H is equal to 6 centimeter, correct or not? So B is equal to 10 centimeter. Next one is length is equal to 16 centimeter.
ಎಲ್ಲಾನು ಬರ್ಕೊಂಡು ಸಾಲ್ವ್ ಮಾಡಿದ್ರೆ ಆಯ್ತು. ಸೊ ಆರ್ ಇಸ್ ವಾಟ್, ಆರ್ ಇಸ್ ಕಾನ್ಸ್ಟೆಂಟ್ ಫಾರ್ ಎವ್ರಿಥಿಂಗ್. ಸೊ ಇದಕ್ಕೂ ಸಿಲಿಂಡರ್ಗೂ ಅಷ್ಟೇ, ಬೇಸ್ ಆಫ್ ದ ಏರಿಯಾಗೂ ಸಹ ಏರಿಯಾ ಆಫ್ ದ ಬೇಸಿಗೂ ಸಹ ಅಷ್ಟೇ ಸೇಮ್. ಓಕೆ, ಯಾಕಂದ್ರೆ ಸರ್ಕಲ್. ಓಕೆ, ಇಷ್ಟನ್ನ ಸಾಲ್ವ್ ಮಾಡ್ಬೋದಲ್ವಾ, ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ, ಕೊಟ್ಟರೆ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಒಂದನ್ನ ಏರಿಯಾ ಆಫ್ ದ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಒಂದನ್ನ ಆಡ್ ಮಾಡ್ಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಇನ್ ಟರ್ಮ್ಸ್ ಆಫ್ ವಾಟ್, ಇನ್ ಟರ್ಮ್ಸ್ ಆಫ್ 77 centimeter square. Total surface area, it is that you have to fill this one. Okay na? So ನನಗೆ ಅನ್ಸೋದು ಏನಂತಂದ್ರೆ ಈ ತರ ಪ್ರಾಬ್ಲಮ್ಸ್ ತುಂಬಾನೇ ಸಾಲ್ವ್ ಮಾಡಿದೀವಿ ನಾವು ಆಲ್ರೆಡಿ. ಹಾಗಾಗಿ ಯಾವುದೇ ಟೈಪ್ ಇನ್ ಪ್ರಾಬ್ಲಮ್ಸ್ ಕೊಟ್ಟರು ಸಹ ನೀವು ಮಾಡಬಹುದು. ಅಂಡ್ ಯೂಶಲಿ ಏನು ಈಸಿಯಾಗಿ ನೀವು 3 marks ಈ ಚಾಪ್ಟರ್ ಇಂದ ಈಸಿಯಾಗಿ ಸ್ಕೋರ್ ಮಾಡ್ಬಿಡ್ಬೋದು. ಯಾಕಂದ್ರೆ ಅರ್ಥ ಮಾಡ್ಕೊಂಡ್ರೆ ಆಯ್ತು. ಏನ್ ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಡಯಾಗ್ರಾಮ್ ಹಾಕಿ, ಡಯಾಗ್ರಾಮ್ ಇಂದ ಕೊಟ್ಟಿರುವಂತಹ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಲಾಸ್ಟ್ಗೆ ಆನ್ಸರ್ ಬರೀರಿ. ಹೌದಾ? ಸೊ ಸಿಂಪಲ್ ಇದೆ ಅನ್ಸ್ತಾ? ಸೊ ಸುಮಾರು ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಯ್ತು. ಸೊ ಸರ್ಫೇಸ್ ಏರಿಯಾದು ಮಾಡಾಯ್ತು, ಮತ್ತೆ ವಾಲ್ಯೂಮ್ ಇಂದು ಮಾಡಿ ಆಯ್ತು. ಸೊ ಎಕ್ಸಾಮ್ ಅಲ್ಲಿ ಅಂದ್ರೆ ಎರಡು ಬರಲ್ಲ, ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಎರಡೂ ಬರಲ್ಲ. ಯೂಶಲಿ ಬಂದಿಲ್ಲ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಕ್ ಕೇಳ್ತಾರೆ, ಇಲ್ಲ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಕ್ ಕೇಳ್ತಾರೆ. ಆಪ್ಷನ್ಸ್ ಇರುತ್ತೆ ಅದ್ರಲ್ಲಿ, ಯಾವ್ದು ಈಸಿ ಆಗಿರುತ್ತೆ ಅದನ್ನ ಸಾಲ್ವ್ ಮಾಡಿ. ತುಂಬಾನೇ ಈಸಿ ಪ್ರಾಬ್ಲಮ್. ಓಕೆ, ಈ ಟಾಯ್ ಪ್ರಾಬ್ಲಮ್ ಇತ್ತಲ್ವಾ, ಸೊ ಮತ್ತೆ ಹೇಳ್ತಾ ಇದೀನಿ, ಈ ತರ ಟಾಯ್ ಪ್ರಾಬ್ಲಮ್ ನೋಡಿತ್ತಲ್ವಾ ನಾವು, ಹೀಗಿತ್ತು. ವಾಟ್ ಇಸ್ ದ ಟಾಯ್ ಪ್ರಾಬ್ಲಮ್, ಹೀಗಿತ್ತು. ಓಕೆ, ಈ ತರ ಪ್ರಾಬ್ಲಮ್ ಇತ್ತಲ್ವಾ, ಈ ತರ ಪ್ರಾಬ್ಲಮ್ ನ ಮತ್ತೆ ಕೊಟ್ಟಿದ್ದಾರೆ. 3-4 ಕ್ವಶನ್ ಪೇಪರ್ಸ್ ಅಲ್ಲಿ ಈ ತರ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಓಕೆ, ಅಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಈಸಿ ಆಗಿ, ಕೆಲವೊಂದು ಪ್ರಾಬ್ಲಮ್ಸ್ ಈ ತರ ಕೊಡ್ತಾರೆ. ರಿಪಿಟೇಷನ್ ಅಂದ್ರೆ ಅದು ಇಂಪಾರ್ಟೆಂಟ್ ಅನ್ಸಿರ್ಬೇಕು, ಅವ್ರಿಗೆ ಡಿಫ್ರೆಂಟ್ ಅನ್ಸಿರ್ಬೇಕು, ಅದಕ್ಕೆ ಪದೇ ಕೊಟ್ಟಿದ್ದಾರೆ. ಸೊ ಈ ತರ ಅದನ್ನೇ ಈ ಸಲ ಎಕ್ಸಾಮ್ ಕೊಡ್ತಾರೆ ಅಂತಲ್ಲ, ಬಟ್ ಏನ್ ಮಾಡ್ಬೇಕು ನಾವ್ ಇವಾಗ, ಈ ಕೆಲವೊಂದು ಪ್ರಾಬ್ಲಮ್ಸ್ ನ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ತೋರಿಸ್ಬೇಕು. ಈ ತರ ಸಿಲಿಂಡರ್ ಪ್ರಾಬ್ಲಮ್ ಇತ್ತಲ್ವಾ, ಸೊ ದಟ್ಸ್ ಆಲ್ಸೋ ದೇರ್. ಇಟ್ ಈಸ್ ಲೈಕ್ ದಿಸ್. ಜಾಮೂನಿನ ಪ್ರಾಬ್ಲಮ್ ಮಾಡಿತ್ತು ನಾವು, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸೊ ಜಾಮೂನಿನ ಪ್ರಾಬ್ಲಮ್ ಮಾಡಿತ್ತು, ಅದೇ ತರ ಕ್ಯಾಪ್ಸುಲಿನ್ ಪ್ರಾಬ್ಲಮ್ ಮಾಡಿತ್ತಲ್ವಾ. ಜಾಮೂನ್ ಅಂಡ್ ಕ್ಯಾಪ್ಸುಲ್ ಎರಡು ಇದೇ ತರ ಫಾರ್ಮ್ ಅಲ್ಲಿ ಇತ್ತಲ್ವಾ, ಇದನ್ನು ಸಹ ಕೊಟ್ಟಿದ್ದಾರೆ ಒಂದ್ ಪ್ರಾಬ್ಲಮ್ ಅಲ್ಲಿ. ಸೊ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಬಟ್ ದೇ ಆರ್ ಆಸ್ಕಿಂಗ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ ಆಲ್ಸೋ. ಓಕೆ, ಡಿಫ್ರೆಂಟ್ ಡಯಾಗ್ರಾಮ್ಸ್ ಬರಿತಾ ಇದ್ದೀನಿ ನಾನು. ಸೊ ಕೋನ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಈ ತರ ಕೋನ್ ಕೊಟ್ಬಿಟ್ಟು, ಸೊ ಇದ್ರೊಳಗಡೆ ಏನ್ ತೆಗಿತಾರೆ, ಇದೊಂದು ಸರ್ಫೇಸ್ ಏರಿಯಾ ತೆಗಿರೋ ತರನು ಕೊಟ್ಟಿರ್ತಾರೆ, ಈ ತರ ಕಟ್ ಮಾಡಿ ತೆಗಿರೋ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಸೊ ಎಲ್ಲದಕ್ಕೂ ಸಹ ಏನ್ ಮಾಡ್ಬೇಕು, ಸೊ ಆಡ್ ಮಾಡ್ಬೇಕಿಲ್ಲ ಸಬ್ಟ್ರಾಕ್ಟ್ ಮಾಡ್ಬೇಕು. ಇದಕ್ಕೆ ಆಡ್ ಮಾಡಿದಾರೆ ಅಂತಂದ್ರೆ ಏನ್ ಮಾಡ್ತೀರಾ ನೀವು, ಸೊ ಸರ್ಫೇಸ್ ಏರಿಯಾ ಆಫ್ ದ ಕೋನ್ನ ಮತ್ತೆ ಇದನ್ನ ಆಡ್ ಮಾಡ್ತೀರಾ. ತೆಗ್ದಿದ್ದಾರೆ ಅಂತ ಹೇಳ್ತಾರೆ, ರಿಮೂವ್ಡ್ ಅಂತ ಹೇಳ್ತಾರೆ, ಕಟ್ಔಟ್ ಅಂತ ಹೇಳ್ತಾರೆ, ಅವಾಗ ತೆಗ್ದಿದ್ದಾರೆ ಅಂತ ಅವಾಗ ಸಬ್ಟ್ರಾಕ್ಟ್ ಮಾಡ್ತೀರಾ. ಓಕೆ, ಸೊ ಇಷ್ಟನ್ನ ನಾವು ಈ ಪ್ರಾಬ್ಲಮ್ ಅಲ್ಲಿ, ಈ ಚಾಪ್ಟರ್ ಅಲ್ಲಿ, ಇವತ್ತಿನ ಚಾಪ್ಟರ್ ಏನೇನ್ ಕಲ್ತ್ಕೊಂಡ್ವಿ ನಾವು ಅಂತಂದ್ರೆ, ಸೊ ಸರ್ಫೇಸ್ ಏರಿಯಾ ಫಾರ್ಮುಲಾಗಳು ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ಲಾಸ್ಟ್ ಇಯರ್ ಕಲ್ತಿರುವಂತ ಫಾರ್ಮುಲಾಗಳು. ಅದನ್ನ ಸರ್ಫೇಸ್ ಏರಿಯಾ ಡಿಫ್ರೆಂಟ್ ಸಾಲಿಡ್ ಫಿಗರ್ಸ್. ಹೌದಾ? ಸೊ ಏನೇನಿತ್ತು ಅದ್ರಲ್ಲಿ, ಸೊ ಯಾವ ಫಿಗರ್, ಕ್ಯೂಬ್ ಇಂದು, ನೆಕ್ಸ್ಟ್ ಒನ್ ಇಸ್ ಕ್ಯೂಬಾಯ್ಡ್ ಇಂದು, ಹೌದಾ, ನೆಕ್ಸ್ಟ್ ಒನ್ ಇಸ್ ಕೋನ್ ಇಂದು, ನೆಕ್ಸ್ಟ್ ಒನ್ ಇಸ್ ಸಿಲಿಂಡರ್ ಇಂದು. ಇದ್ರದ್ದೆಲ್ಲದನ್ನು ಸಹ ನಿಮ್ಗೆ ಫಾರ್ಮುಲಾಗಳು ಗೊತ್ತಿತ್ತು. ಆದ್ರೆ ನಾವು ಈ ಸಲ ಮತ್ತೆ ಹೆಮಿಸ್ಫಿಯರ್ ಇಂದು, ಹೌದಾ, ಸ್ಫಿಯರ್ ಮತ್ತೆ ಹೆಮಿಸ್ಫಿಯರ್ ಇಂದು. ಸೊ ಈ ಚಾಪ್ಟರ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಕಾಂಬಿನೇಷನ್ ಆಫ್ ದ ಫಿಗರ್, ಅಂದ್ರೆ ಸುಮ್ನೆ ಸಿಲಿಂಡರ್ ಅಂದ್ರೆ ಈ ಶೇಪ್ ಅಲ್ಲಿ ಇರುತ್ತಪ್ಪ, ಹೌದಲ್ವಾ. ಬರೀ ಸಿಲಿಂಡರ್ ಒಂದೇ ತಗೊಂಡಿಲ್ಲ, ಅದ್ರ ಮೇಲ್ಗಡೆ ಯಾವ್ದೋ ಒಂದು ಕೋನ್ ಬಂದ್ ಕೂತಿದೆ ಅಂತ, ಕರೆಕ್ಟಾ. ಸೊ ಇಲ್ಲ ಅಂತಂದ್ರೆ ಏನ್ ಮಾಡಿದ್ದಾರೆ, ಸೊ ಒಂದು ಈ ತರ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಕೋನ್ ಇರುತ್ತೆ, ಕೋನ್ ಶೇಪ್ ನಮ್ಗೆ ಗೊತ್ತಿತ್ತು ಫಸ್ಟ್ ಗೆನೆ, ಬಟ್ ಇವಾಗ ಕೋನ್ ಜೊತೆಗೆ ಇನ್ನೇನು ಅಟ್ಯಾಚ್ ಆಗಿದೆ, ಇದು ಏನು ಹೆಮಿಸ್ಫಿಯರ್ ಅಟ್ಯಾಚ್ ಆಗಿರೋ ತರ. ಸೊ ಈ ತರ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಇದು ನಾವೇನಂತೀವಿ, ಕಾಂಬಿನೇಷನ್ ಆಫ್ ದ ಸಾಲಿಡ್, ಕಾಂಬಿನೇಷನ್ ಆಫ್ ದ ಜಾಮೆಟ್ರಿಕಲ್ ಫಿಗರ್ಸ್. ಹೌದಾ, ಸಾಲಿಡ್ ಫಿಗರ್. ಸಾಲಿಡ್ ಅಂದ್ರೆ ಮತ್ತೆ ಹೇಳಿದೆ ನಾನು, ಅಂದ್ರೆ 3 dimension, ಅಂದ್ರೆ ಅದ್ರೊಳಗಡೆ ಏನಾದ್ರು ಹಿಡ್ಸೋ ತರ ಇರುತ್ತೆ, ಪ್ಲೇನ್ ಆಗಿರಲ್ಲ ಅದು, ಅದ್ರೊಳಗಡೆ ಹಿಡ್ಸೋ ಕ್ವಾಂಟಿಟಿ ಇರುತ್ತೆ. ಇವಾಗ ಏನಾಯ್ತು, ಕಾಂಬಿನೇಷನ್ ಆಫ್ ಫಿಗರ್ ನ ಕೊಟ್ಬಿಟ್ಟು ಅದ್ರಲ್ಲಿ ಸರ್ಫೇಸ್ ಏರಿಯಾನು ಕ್ಯಾಲ್ಕುಲೇಟ್ ಮಾಡಿದೀವಿ, ಮತ್ತೆ ವಾಲ್ಯೂಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದೀವಿ. ಇದು ಕ್ಯೂಬ್, ಕ್ಯೂಬಾಯ್ಡ್, ಕೋನ್, ಸಿಲಿಂಡರ್, ಹೆಮಿಸ್ಫಿಯರ್. ಅದು ಸರ್ಫೇಸ್ ಏರಿಯಾ ನೆನ್ಪಿಡ್ಬೇಕು, CSA ಮತ್ತೆ TSA, ಅಂಡ್ ದೆನ್ ಕ್ಯೂಬಾಯ್ಡ್ ಮತ್ತೆ ಇದ್ರದ್ದೆಲ್ಲದು ವಾಲ್ಯೂಮ್ ಸಹ ಗೊತ್ತಿರ್ಬೇಕು. ಇದಿಷ್ಟು ಓದಿದ್ರೆ ಏನ್ ಮಾಡ್ಬೋದು, ಈಸಿಯಾಗಿ 2-3 ಕಾಂಬಿನೇಷನ್, ಅಂದ್ರೆ 2-3 ಫಿಗರ್ ಕೊಟ್ಟರು ಸಹ, ಇದನ್ನ ನೋಡಿ 3 ಪಿಕ್ಚರ್ ಇತ್ತು ನಮಗೆ. ಅದು ಒಂದ್ ಸಿಲಿಂಡರ್ ಇತ್ತು, ಅದ್ರೊಳಗಡೆ ಏನಿತ್ತು, ಕೋನ್ ಇತ್ತು, ಅದ್ರೊಳಗಡೆ ಈ ತರ ಹೆಮಿಸ್ಫಿಯರ್ ಇತ್ತು, 3 ಸಾಲಿಡ್ ಫಿಗರ್ ಇತ್ತು. ಅದೇ ಈ ತರ ಕೊಟ್ಟಾಗ ಏನ್ ಮಾಡ್ಬೋದು ನಾವು, 3 ಸಹ 3 ಡಿಫ್ರೆಂಟ್
ವಾಲ್ಯೂಮ್ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಮೂರ್ ಇದೆ, 3 ಡಿಫ್ರೆಂಟ್ ಫಿಗರ್ಸ್ ಇಂದು. ಯೂಶಲಿ 2 ಡಿಫ್ರೆಂಟ್ ಫಿಗರ್ಸ್ ಇರುತ್ತೆ, ಕಾಂಬಿನೇಷನ್ ಆಫ್ 2 ಫಿಗರ್ಸ್ ಇರುತ್ತೆ. ಇಲ್ಲಿ 2 or more ಅಥವಾ 2 ಅಥವಾ 3 ಸಹ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ, ಅಂದ್ರೂ ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಜಸ್ಟ್ ಆಡಿಂಗ್ ದ ವಾಲ್ಯೂಮ್ಸ್. ಹೌದಾ, ನಾನು ಎಕ್ಸ್ಪ್ಲೇನ್ ಮಾಡಿದೀನಿ, ಗೊತ್ತಿಲ್ಲ ಎಷ್ಟು ಅರ್ಥ ಆಯ್ತು ನಿಮಗೆ ಅಂತ. ಓಕೆ, ಸೊ ಸುಮಾರು ಪ್ರಾಬ್ಲಮ್ಸ್ ಸಹ ನಾನು ಸಾಲ್ವ್ ಮಾಡಿದೀನಿ. ಕರೆಕ್ಟ್. ಸೊ ಸಾಲ್ವ್ ಅಂತಂದ್ರೆ ಎಲ್ಲದನ್ನು ಸಹ ಆನ್ಸರ್ ಯಾವ್ದಕ್ಕೂ ಹೇಳಿಲ್ಲ, ನೀವು ಮಾಡ್ಲಿ ಅಂತ ಬಿಟ್ಟಿದೀನಿ. ಸೊ ಇದೇ ತರ ಪ್ರಾಬ್ಲಮ್ಸ್ ಮತ್ತೆ ಅಷ್ಟು ಪ್ರಾಬ್ಲಮ್ಸ್ ಏನೇನ್ ಮಾಡಿದ್ರು ಅದನ್ನ ಮತ್ತೆ ನೀವು ಬರೆದು ಕಲ್ತ್ಕೊಳ್ಳಿ. ಸೊ ದಟ್ ತುಂಬಾನೇ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ. ಕರೆಕ್ಟಾ? ಎಕ್ಸಾಮ್ ಅಲ್ಲಿ ಇದೇ ತರ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಕ್ ಆಗಲ್ಲ, ಬಟ್ ಇದೇ ತರ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಕಾನ್ಸೆಪ್ಟ್ ಇದೇ ಸೇಮ್ ಇರುತ್ತೆ. 2 ಸಾಲಿಡ್ ಫಿಗರ್ ನ ಆಡ್ ಮಾಡಿ ಅಥವಾ 2 ಸಾಲಿಡ್ ಫಿಗರ್ ನ ಸಬ್ಟ್ರಾಕ್ಟ್ ಮಾಡಿ, 2 ಸಾಲಿಡ್ ಫಿಗರ್ ಇಂದ ವಾಲ್ಯೂಮ್ ನ ಕ್ಯಾಲ್ಕುಲೇಟ್ ಮಾಡಿ, ಈ ಟೈಪ್ ಕೊಟ್ಟಿರ್ತಾರೆ. ಸೊ ತುಂಬಾನೇ ಈಸಿ ಆಗಿ ನೀವು ಇದರಲ್ಲಿ ಮಾರ್ಕ್ಸ್ ತೆಗಿಬಹುದು. ಏನ್ ಮಾಡ್ಬೇಕು, ಫಸ್ಟ್ ಫಾರ್ಮುಲಾಗಳನ್ನ ಬಯಟ್ ಹೊಡಿಬೇಕು. ಹೌದಾ, ಆಮೇಲೆ 2-3 ಫಿಗರ್ ಇದ್ರೆ ಯಾವ್ದಕ್ಕೆ ಆಡ್ ಮಾಡ್ಬೇಕಂತ ಅರ್ಥ ಮಾಡ್ಕೋಬೇಕು, ಯಾವ್ದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಂತ ಅರ್ಥ ಮಾಡ್ಬೇಕು. ಓಕೆನಾ? ಸಿಗೋಣ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೆ. ನಮಸ್ತೆ.